ನಮಸ್ತೆ ಆತ್ಮೀಯರೇ, ನಿಮ್ಮೆಲ್ಲರ ಹಿತೈಷಿ ಆಧ್ಯಾತ್ಮಿಕ ಚಿಂತಕ ಶಿಕ್ಷಕ ಚಿತ್ತಚೇತನ ಬ್ರಹ್ಮ. ಸ್ನೇಹಿತರೆ, ವಾರಕ್ಕೊಂದು ವಿಚಾರ ಸತ್ಸಂಗ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಸುಸ್ವಾಗತ. ನಾನು ಇವತ್ತಿನ ವಿಷಯ ಆಯ್ಕೆ ಮಾಡಿಕೊಂಡಿರೋದು ಆತ್ಮಹತ್ಯೆ. ಈ ಕೆಲವೊಬ್ಬರೆಲ್ಲ ಸೂಸೈಡ್ ಮಾಡ್ಕೊಳ್ತಾರೆ. ಪಾಪ ಮಾಡ್ಕೊಂಡಿರೋರನ್ನ ಏನು ಮಾಡೋಕ್ಕಾಗಲ್ಲ, ಓಡ್ಬಿಟ್ರು. ಮೊನ್ನೆ ಯಾರೋ ಗುರುಪ್ರಸಾದ್ ಡೈರೆಕ್ಟರ್, ಆತ ಕೂಡ ಸೂಸೈಡ್ ಮಾಡಿಕೊಂಡು ಇಹಲೋಕವನ್ನು ಬಿಟ್ಟು ಪರಲೋಕಕ್ಕೆ ಪಯಣ ಬೆಳೆಸ್ಬಿಟ್ಟ. ಸೊ ಅದೇ ರೀತಿ ಸಾಕಷ್ಟು ಕೇಸ್ಗಳು ಬರ್ತವೆ. ಕೆಲವರಿಗೆ ಆ ರೀತಿ ಮುಕ್ತವಾಗಿ ಹಂಚ್ಕೊಳ್ತಾರೆ, ನನಗೆ ಈ ಥರ ಸೂಸೈಡ್ ಮಾಡ್ಕೊಳ್ಬೇಕು ಅನಿಸುತ್ತೆ ಅಂತ. ಇತ್ತೀಚಿನ ದಿನಗಳು ಅಂದರೆ ಒಂದು 2 ತಿಂಗಳಿಂದ ಸುಮಾರು ಒಂದು 7 ಕೇಸ್ಗಳನ್ನು ಅಟೆಂಡ್ ಮಾಡಿದ್ದೀನಿ. ಇವರೆಲ್ಲ ಯಾತಕ್ಕೋಸ್ಕರ ಈ ರೀತಿ ಥಾಟ್ಸ್ ಬರ್ತದೆ ಅನ್ನೋದಕ್ಕೋಸ್ಕರ ನಾನು ನಿಮ್ಮೊಂದಿಗೆ ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಸೂಸೈಡ್ ಮಾಡ್ಕೊಳ್ಳೋದಕ್ಕೆ ಕಾರಣ ಇಷ್ಟೇ, ಹೆವಿ ಪ್ರೆಷರ್, ಅಂದರೆ ಸಿಕ್ಕಾಪಟ್ಟೆ ಒತ್ತಡ, ಖಿನ್ನತೆ. ಇದು ಎರಡೂ ಅಧಿಕವಾದರೆ ಈ ರೀತಿ ಸೂಸೈಡ್ ಮಾಡ್ಕೊಳ್ಳೋದಕ್ಕೆ ಪಾಪ ಹೊರಟು ಬಿಡ್ತಾರೆ. ಇದೆರಡೇ ಮೇನ್ ಡೋರು. ನಮಗೆ ಯಾವುದೇ ಕಾಯಿಲೆಗಳು ಒಳಗಡೆ ನುಗ್ಗಬೇಕಾದ್ರೆ ಇದೆರಡು ಮುಖ್ಯ ದ್ವಾರಗಳು. ಇದ್ರ ಒಳಗಡೆಯಿಂದನೇ ಬರಬೇಕು. ಇದು ಏನಾದರೂ ಅಧಿಕವಾಗ್ಬಿಟ್ರೆ ಅವರು ಆತ್ಮಹತ್ಯೆಗೆ ಶರಣಾಗ್ಬಿಡ್ತಾರೆ. ಈ ಖಿನ್ನತೆ ಮತ್ತು ಒತ್ತಡ ಯಾತಕ್ಕೆ ಬರುತ್ತೆ ಅನ್ನೋದಕ್ಕೋಸ್ಕರ ಅವ್ರನ್ನ ಕೇಳಿದ್ರೆ ಪಾಪ ನಿಜವಾಗ್ಲೂ ಹೇಗೆ ಅನ್ನಿಸ್ಬಿಡುತ್ತೆ ಎದುರುಗಡೆ ಇರೋರಿಗೆ ಅನ್ಸಿದ್ರೆ, ಇವಳು ಇಷ್ಟೊಂದು ಕಷ್ಟಪಡ್ತಾ ಇರೋದು ನೋಡಿದ್ರೆ ಇಲ್ಲಿಂದ ಹೋಗ್ಬಿಡೋದೇ ಒಳ್ಳೆಯದು ಅಂತ ಅನ್ನಿಸ್ಬಿಡುತ್ತೆ. ಆ ರೀತಿ ಮೈಂಡ್ ಸೆಟ್ಟು ಅವರು ಪೂರ್ತಿ ಶರೀರವನ್ನೆಲ್ಲ ಆವರಿಸ್ಕೊಂಬಿಟ್ರು. ಇಲ್ಲಿ ಕೆಲವೊಂದು ವಿಚಾರಗಳನ್ನು ಬಹಳ ಸ್ಪಷ್ಟವಾಗಿ ನಿಮಗೆ ಸಂಕ್ಷಿಪ್ತವಾಗಿ ಹೇಳೋದಕ್ಕೆ ಪ್ರಯತ್ನ ಮಾಡ್ತೀನಿ. ದಯವಿಟ್ಟು ಗಮನ ಕೊಟ್ಟು ಆಲಿಸಿ. ಯಾಕೆಂದರೆ ಕೆಲವರು ಓದೋರು ಹೋಗ್ಬಿಟ್ರೆ ಏನು ಮಾಡೋದಕ್ಕಾಗೋದಿಲ್ಲ. ಬಟ್ ಇರೋರು ನಾಳೆ ಹೋಗ್ತಾರೆ. ನಾಳೆ ಅಂದರೆ ಭವಿಷ್ಯದಲ್ಲಿ, ಮುಂದಿನ ವಾರನೋ ಮುಂದಿನ ತಿಂಗಳು ಮುಂದಿನ ವರ್ಷನೋ ಹೊರಟುಬಿಡ್ತಾರೆ. ಆ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಯಾಕೆ ಇವರು ಈ ರೀತಿ ಮಾಡ್ಕೊಳ್ತಾರೆ, ಮಾಡ್ಕೊಳ್ಳೋರ್ಗೂ ಈ ವಿಡಿಯೋ ಅನುಕೂಲ ಆಗುತ್ತೆ. ಅಕಸ್ಮಾತ್ ಮಾಡ್ಕೊಳ್ಳೋರು ನಿಮ್ಮನೇಲಿ ಯಾರಾದರೂ ಇದ್ದರೆ ಅವ್ರನ್ನ ಹೇಗೆ ತಡೆಗಟ್ಟಬೇಕು ಅನ್ನೋದು ಕೂಡ ಅನುಕೂಲ ಆಗುತ್ತೆ. ಆದ್ದರಿಂದ ಬಹಳ ಸಂಕ್ಷಿಪ್ತವಾಗಿ ಎಲ್ಲವನ್ನು ವಿವರವಾಗಿ ಈ ಒಂದು ವಾರದ ಸತ್ಸಂಗ ಕಾರ್ಯಕ್ರಮದಲ್ಲಿ ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಇದು ನನ್ನ ಅನುಭವಗಳು. ನಾನಿಲ್ಲಿ ಅವ್ರನ್ನೆಲ್ಲ ಕೌನ್ಸಿಲಿಂಗ್ ಮಾಡಿ ಏನೇನಾಯಿತು ಅನ್ನೋದನ್ನು ಬಿಡಿಸಿ ಹೇಳ್ತೀನಿ. ಮೂಲವಾಗಿ ಈ ಖಿನ್ನತೆ ಮತ್ತು ಒತ್ತಡ ಯಾತಕ್ಕೋಸ್ಕರ ಹೆಚ್ಚಾಗಿ ಬರುತ್ತೆ ಅಂದರೆ, ನಾವು ಮನುಷ್ಯ ಯಾವುದೇ ತಪ್ಪು ಮಾಡಿದ್ರೆ ತಪ್ಪಿಗೆ ಒಂದು ಸೂಕ್ತವಾದ ಶಿಕ್ಷೆ ಮತ್ತು ದಂಡ ಅಂತ ನಿಸರ್ಗ ವಿಧಿಸೋದು ಬೇರೆ, ಕಾನೂನು ವಿಧಿಸೋದು ಬೇರೆ, ಕುಟುಂಬ ವಿಧಿಸೋದು ಬೇರೆ, ನನಗೆ ನಾನೇ ವಿಧಿಸ್ಕೊಳ್ಳೋದು ಬೇರೆ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಪ್ರತಿಯೊಂದು ತಪ್ಪಿಗೆ, ಪ್ರತಿಯೊಂದು ಮೋಸಕ್ಕೆ, ಪ್ರತಿಯೊಂದು ಕಳ್ಳತನಕ್ಕೆ, ಪ್ರತಿಯೊಂದು ದ್ರೋಹಕ್ಕೆ, ಪ್ರತಿಯೊಂದು ಅನ್ಯಾಯಕ್ಕೆ, ಪ್ರತಿಯೊಂದು ಅಧರ್ಮಕ್ಕೆ ನಿಸರ್ಗ ಕೊಡೋ ಶಿಕ್ಷೆಗಳು ಬೇರೆ, ಸಮಾಜ ಕೊಡೋ ಶಿಕ್ಷೆ ಬೇರೆ, ಕಾನೂನು ಕೊಡೋ ಶಿಕ್ಷೆ ಬೇರೆ, ಕುಟುಂಬ ಕೊಡೋ ಶಿಕ್ಷೆ ಬೇರೆ, ನಾನು ಅಂದರೆ ನನಗೆ ನಾನು ಕೊಟ್ಕೊಳ್ಳೋಂಥ ಶಿಕ್ಷೆಗಳು ಬೇರೆ. ಈ ಆತ್ಮಹತ್ಯೆ ತನಗೆ ತಾನು ಕೊಟ್ಕೊಳ್ಳೋಂಥ ಶಿಕ್ಷೆ ಅದು ಬೇರೆ ಯಾರಿಂದನೂ ಅಲ್ಲ. ಅಲ್ಲಿಂದ ಎಲ್ಲ ಪ್ರೆಷರ್ ಬಂದಿರುತ್ತೆ. ಆದ್ದರಿಂದ ತನಗೆ ತಾನು ಫೈನಲ್ ಡಿಸಿಷನ್ ತಗೊಂಡ್ಬಿಡ್ತಾರೆ. ಆದರೆ ಈ ಶಿಕ್ಷೆ ಮತ್ತು ದಂಡ ಹೇಗಿರಬೇಕು ಅಂದರೆ, ನಿಸರ್ಗ ಅದನ್ನು ಪರಿಪಕ್ವವಾಗಿ ಎಲ್ಲರಿಗೂ ಸರಿಸಮಾನವಾಗಿ ಹಂಚುತ್ತೆ. ಆದರೆ ಈ ಸಮಾಜ, ಕಾನೂನು, ಕುಟುಂಬ, ವೈಯಕ್ತಿಕ ಇದು ಸರಿಸಮಾನವಾಗಿ ಹಂಚೋದಿಲ್ಲ. ಉದಾಹರಣೆಗೆ ನಾನು ನಿಮಗೊಂದು ಘಟನೆ ಮೂಲಕ ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ನನ್ನೊಬ್ಬ ಸ್ನೇಹಿತ, ಆತ ಫಾರಿನ್ನಲ್ಲಿರೋದು, ಒಳ್ಳೆ ಹಣ ಮಾಡಿದ್ದಾನೆ, ಹೆಸರು ಮಾಡಿದ್ದಾನೆ. ಮನೆಗೆ ಒಂದು ದಿವಸ ಕೂತ್ಕೊಂಡು ಡ್ಯೂಪ್ಲೆಕ್ಸ್ ಮನೆ ಮೇಲೇನೋ ಮಾತಾಡ್ತಾ ಇದ್ದೀನಿ. ಒಂದು 4-5 ಜನ ಮನೇಲಿದ್ದಾರೆ. ಕೆಳಗಡೆ ಮಗ ಹಾಲಲ್ಲಿ ಟಿ ವಿ ನೋಡ್ತಾ ಕೂತ್ಕೊಂಡಿದ್ದಾನೆ. ಅವ್ರ ಮನೇಲಿ ಒಂದು ಲ್ಯಾಂಡ್ಲೈನ್ ಇದೆ. ಲ್ಯಾಂಡ್ಲೈನ್ ರಿಂಗ್ ಆಯಿತು. ಆ ಲ್ಯಾಂಡ್ಲೈನ್ ಎತ್ತಕ್ಕೆ ಅಂತ ಹೋದ, ರಿಮೋಟ್ ಕೆಳಗಡೆಯಿಂದ ಬಿದ್ದೋಯ್ತು. ಅದು ಸ್ವಲ್ಪ ಕಾಸ್ಟ್ಲಿ ರಿಮೋಟ್. ಕಾಸ್ಟ್ಲಿ ಅಂದರೆ ಏನೋ ಒಂದು 3-4 ಸಾವಿರ ರೂಪಾಯಿ ರಿಮೋಟ್ ಇರ್ಬೋದು. ಯಾವಾಗ ಬಿದ್ದೋಯ್ತು, ಅವರಪ್ಪ ಅಲ್ಲೆಲ್ಲೋ ಕಿಚನಲ್ಲಿದ್ದ ಓಡ್ ಬಂದು ಮಗನಿಗೆ ಹೊಡೆದ ನಾಯಡಿ ಪೇಡಿ. ಅವನಿಗೆ ಎಷ್ಟರ ಮಟ್ಟಿಗೆ ಹೊಡೆದವನೇ ಅಂದರೆ, ಆ ರಿಮೋಟು ಒಂದು 3,000-5,000 ಅಂತ ಇಟ್ಕೊಳ್ಳಿ. ಓದ ತಗೊಂಡು ಬಂದ. ಆದರೆ ಇವನು 5,000ಕ್ಕೆ ಮಗನಿಗೆ ಏನಿಲ್ಲ ಅಂದರೂ ಒಂದು 25-30 ಏಟು ಬಾರಿಸ್ಬಿಟ್ಟವನೇ. ಏನೂ ನೋಡಿಲ್ಲ, ಯಾವುದು ಮೂಳೆಗೆ ಬೀಳ್ತದ, ಚರ್ಮಕ್ಕೆ ಬೀಳ್ತದ, ಕಣ್ಣಿಗೆ ಬೀಳ್ತದ ಅಂತ ಸುಮ್ಮನೆ ಏನೇನು ಸಿಕ್ತು ಚೆನ್ನಾಗಿ ಹೊಡೆದ್ಬಿಟ್ಟು
ದಾಂಡಿಗ, ಅಮ್ಮ ಅಕ್ಕ ಅಂತ ಕೆಟ್ಟ ಕೆಟ್ಟ ಅವಾಚ್ಯ ಶಬ್ದಗಳನ್ನೆಲ್ಲ ಬೈದು ಮಗನಿಗೆ ಚಿತ್ರಾನ್ನ ಮಾಡಿಬಿಟ್ಟ. ಅವನು ಬಡ್ಕೊಳ್ಳೋ ರಭಸಕ್ಕೆ ಮೇಲ್ಗಡೆಯಿಂದ ನಾನು ಬರೋಷ್ಟರಲ್ಲಿ ಅವನಿಗೆ ಹಣ್ಣುಗಾಯಿ ನೀರುಗಾಯಿ ಮಾಡಿಬಿಟ್ಟ. ಕೊನೆಗೆ ಅವನನ್ನು ಹಿಡಿದು ಕುಣಿಸಿ ಕಟ್ಟಾಕಿ 2-3 ಜನ. ಯಾಕೆ ಏನು ಎತ್ತ ಅಂತಂದರೆ, ಈ ನನ್ನ ಮಗ ಸುಮ್ಮನೆ ತಿನ್ಕೊಂಡು ಹಿಂಗೆ ಮಾಡ್ತಾನೆ, ದಂಡ ಇವನು ಇರೋ ಬದಲು ಸಾಯೋದೇ ಬೆಸ್ಟು, ಹಾಗೆ ಹೀಗೆ ಅಂತೆಲ್ಲ. ಒಂದು ಜನರಲ್ಲಾಗಿ ನಾನು ಹೇಳಿದ್ದು, ಒಂದು ರಿಮೋಟ್ ಎತ್ತು ಒಡೆದಾಕ್ಬಿಟ್ಟ. ಅದೇನು ಕೆಟ್ಟಿಲ್ಲ, ಮತ್ತೆ ಅದು ರನ್ನಿಂಗಲ್ಲೇ ಇದೆ. ಒಂದು 2-3 ಪಾರ್ಟ್ಸ್ಗಳು ಪ್ಲಾಸ್ಟಿಕ್ ಒಡೆದೋಗಿದೆ, ಅದನ್ನು ಗಮ್ ಹಾಕಣಿಸಿದ್ರೆ ಮತ್ತೆ ಕೂಡ ವರ್ಕೌಟ್ ಆಗುತ್ತೆ. ಅದೇನು ಪೂರ್ತಿ ರಿಮೋಟು ಒಡೆದೋಗಿಲ್ಲ. ಆದರೆ ಈ ರಿಮೋಟ್ 5,000 ಡ್ಯಾಮೇಜ್ ಮಾಡಿರೋದಕ್ಕೆ ಇವನು ಕೊಟ್ಟಂತಹ ಶಿಕ್ಷೆ ಏನಿದೆಯಲ್ಲ, ಇದು ಬಹಳ ಅಧಿಕವಾಗಿರೋದು. ಅರ್ಥ ಮಾಡ್ಕೊಳ್ಳೋದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಅವನು 100 ಗ್ರಾಮ್ ತಪ್ಪು ಮಾಡ್ದ, ಈತ 1.5 kg ಶಿಕ್ಷೆ ಕೊಟ್ಬಿಟ್ಟ. ತಪ್ಪು ಮಾಡಿರೋದೆಷ್ಟು? 100 ಗ್ರಾಮ್. 100 ಗ್ರಾಮ್ಗೆ 100 ಗ್ರಾಮ್ ಶಿಕ್ಷೆ ಕೊಡಿ, ಅಥವಾ 100 ಗ್ರಾಮ್ ದಂಡ ವಿಧಿಸಿ. ದಂಡ ಏನು? ನನಗೆ ಗೊತ್ತಿಲ್ಲ, ನನ್ನ ಮಗನೇ ಹೊಸ ರಿಮೋಟ್ ತಗೊಂಬ ಅಂತ ಅವನಿಗೆ ಬೈದು ಕಳಿಸ್ಬೇಕು. ನೀನು ಹೆಂಗೆ ಬರ್ತೀವಿ ಗೊತ್ತಿಲ್ಲ, 1 ವಾರ ಟೈಮ್ ಕೊಡ್ತೀನಿ, ಹೊಸ ರಿಮೋಟ್. ಇದು ದಂಡ. ಶಿಕ್ಷೆ ಏನು? ಅವನು ಬೀಳಿಸ್ಬಿಟ್ಟವನೇ. ಯಾಕೆ ಬೀಳಿಸ್ದೆ ಕೇಳಬೇಕು. ಅದು ಬೇಕು ಅಂತ ಬೆಳೆಸಿದ್ನ, ಅಥವಾ ಅದಾಗದು ಕೈ ಜಾರಿ ಬಿದ್ದು ಹೊಡೆದೋಯ್ತಾ ಅಂದರೆ ಗೊತ್ತಿಲ್ಲದೇ ಆಕಸ್ಮಿಕವಾಗಿ ಆಗಿರೋವಂಥ ಘಟನೆ. ಆಕಸ್ಮಿಕವಾಗಿ ಆಗಿರೋದಕ್ಕೆ ಏನು ಮಾಡ್ತೀರಾ? ಅದಕ್ಕೆ ಕ್ಷಮೆ ಉಂಟು, ಕ್ಷಮಿಸಿ. ಆದರೆ ಇಲ್ಲ, ಅದಕ್ಕೂ ನಾನು ಶಿಕ್ಷೆ ಕೊಡ್ತೀನಿ. ಏನು ಶಿಕ್ಷೆ ಕೊಡಬೇಕು? ಎಷ್ಟು ಕೊಡಬೇಕು? ಇನ್ನೊಂದು ಸಲ ಅವನು ಎತ್ತಾಗದಿರೋ ಥರ ಬಹಳ ಜೋಪಾನವಾಗಿ ರಿಂಗ್ ಆದಾಗ ಕಾಲೆತ್ತಬೇಕಾದ್ರೆ ರಿಮೋಟ್ ಏನಾದರೂ ಇದ್ದರೆ ಪಕ್ಕದಲ್ಲಿ ಇಡುವಂಥ. ಶಿಕ್ಷೆಯ ಅರ್ಥ ಏನು ಅಂದರೆ ಶಿಕ್ಷಣ. ಶಿಕ್ಷೆ ಕೊಡೋದು ಮುಖ್ಯ ಅಲ್ಲ, ಆ ಶಿಕ್ಷೆ ಒಳಗಡೆ ಶಿಕ್ಷಣ. ಶಿಕ್ಷೆ ಅನ್ನೋದು ಮರ ಆಗಿದ್ರೆ ಶಿಕ್ಷಣ ಅನ್ನೋದು ಬೇರಾಗಿರಬೇಕು. ಆಗ ಅದು ಶಿಕ್ಷೆಗೆ ಅರ್ಹ. ಇಲ್ಲಾಂದರೆ ಖಂಡಿತವಾಗಲೂ ಅದು ಶಿಕ್ಷೆ ಆಗೋದಕ್ಕೆ ಸಾಧ್ಯವೇ ಇಲ್ಲ. ಅದನ್ನು ನೀವು ಯಾರ್ಯಾರು ಈ ರೀತಿ ಶಿಕ್ಷೆ ಕೊಡ್ತೀರಾ, ನೀವು ಪಾಪಿಗಳಾಗ್ತೀರ. ನಿಸರ್ಗ ಕೊಡೋ ಶಿಕ್ಷೆಗಿಂತ ಏನಾದರೂ ಹೆಚ್ಚಾಗಿ ನೀವೇನಾದರೂ ಕೊಟ್ಬಿಟ್ರೆ ಆ ಪಾಪಕೃತ್ಯಗಳನ್ನು ನೀವು ಪಾಪಿಗಳಾಗ್ತೀರ. ದಯವಿಟ್ಟು ನಾನು ಹೇಳೋದನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ನಿಸರ್ಗ ಪ್ರತಿಯೊಂದಕ್ಕೂ ಇಲ್ಲಿ ಶಿಕ್ಷೆ ಮತ್ತು ದಂಡವನ್ನು ವಿಧಿಸುತ್ತೆ. ನೀವು ಏನೇ ಮಾಡಿ, ಒಳ್ಳೇದು ಮಾಡಿ 2 ಬಾಳೆಹಣ್ಣು ತಗೊಳ್ಳಿ, ಕೆಟ್ಟದ್ದು ಮಾಡಿ 2 ಚಾಟಿ ಇಡ್ತೀನಿ. ಆದ್ದರಿಂದ ಅದಕ್ಕೆ ನಿಸರ್ಗ ಕೊಡಬೇಕು ಹೊರತು ಮನುಷ್ಯ ಕೊಡೋದಲ್ಲ. ಅಕಸ್ಮಾತ್ ಮನುಷ್ಯ ಕೊಟ್ಟರೂ ಕೂಡ ನಿಸರ್ಗ ಆಧಾರಿತವಾದ ಶಿಕ್ಷೆ ದಂಡವನ್ನು ವಿಧಿಸಿದ್ರೆ ಖಂಡಿತವಾಗ್ಲೂ ಅದು ಅತ್ಯದ್ಭುತವಾಗಿ ಬರ್ತದೆ. ಅದಕ್ಕಿಂತ ಹೆಚ್ಚಾಗೇನಾದರೂ ನಾವು ದಂಡ ವಿಧಿಸಿದ್ರೆ, ಶಿಕ್ಷೆ ಕೊಟ್ಟರೆ, ಅದು ನಾವು ಪಾಪಿಗಳು, ಅಂದರೆ ನಮ್ಮ ಪಾಪಕರ್ಮಗಳು ಇನ್ನೂ ಹೆಚ್ಚಾಗ್ತಾ ಹೋಗ್ತದೆ. ಈಗ ಅದೆಲ್ಲ ಬಿಟ್ಬಿಡಿ. ಮೂಲವಾಗಿ ಈಗ ರಿಮೋಟ್ ಎತ್ತಾಕಿದ್ದಕ್ಕೆ ಅವನು ಧರ್ಮದ ಏಟುಗಳನ್ನು ಕೊಟ್ಟ. ಜೀವನ ಪರ್ಯಂತ ಅವನು ಖಂಡಿತವಾಗ್ಲೂ ನೆಕ್ಸ್ಟ್ ಲೆವೆಲ್ಗೆ ಅವ್ರ ಅಪ್ಪನಿಗೆ ಯಾವುದೇ ರೀತಿ ಅವನಿಗೆ ಪ್ರೀತಿ ಹುಟ್ಟಲ್ಲ ಅವ್ರ ಅಪ್ಪನ ಮೇಲೆ. ಅವನು ಜೀವನ ಸಾಯೋವರೆಗೂ, ಮುಂದಿನ ಜನ್ಮದಲ್ಲೂ ಕೂಡ ಇದು ಕಾಡ್ತಾ ಇರ್ತದೆ. ನಾನಿಲ್ಲಿ ಎಷ್ಟೋ ಒಂದು ಹಿಪ್ನೋಥೆರಪಿಗಳನ್ನು ಮಾಡಿದ್ದೀನಿ, ಪಾಸ್ಟ್ ಲೈಫ್ ರಿಗ್ರೆಷನ್ ಥೆರಪಿ. ಆ ಥೆರಪಿಗಳಲ್ಲಿ ಯಾಕೆ ಈ ರೀತಿ ಸಮಸ್ಯೆ, ಯಾಕೆ ಅಪ್ಪನ್ನ ದ್ವೇಷಿಸ್ತಾವನೆ, ಯಾಕೆ ಅಮ್ಮನ್ನ ದ್ವೇಷಿಸ್ತಾವನೆ ಅಥವಾ ದ್ವೇಷಿಸ್ತಾವಳೆ, ಇದೆಲ್ಲವೂ ಕೂಡ ಪಾಸ್ಟ್ ಲೈಫಲ್ಲಿ ಈ ರೀತಿ ಘಟನೆಗಳಾಗಿರೋದ್ರಿಂದ ಅದು ಈ ಜನ್ಮದ ಮೇಲೂ ಪ್ರಭಾವ ಬೀರ್ತಾ ಇದೆ. ಸೊ ಈ ರೀತಿ ಅವ್ರ ಮಗನ್ನ ಖಂಡಿತವಾಗಲೂ ಅಪ್ಪನ ಮೇಲೆ ಯಾವುದೇ ರೀತಿ ಪ್ರೀತಿ ಹುಟ್ಟೋದಕ್ಕೆ ಸಾಧ್ಯವಿಲ್ಲ. ಒಂದು ಸಣ್ಣ ತಪ್ಪಿಗೆ ಇಷ್ಟೂ ದೊಡ್ಡ ಶಿಕ್ಷೆಯನ್ನು ಕೊಟ್ಬಿಟ್ರೆ ಜೀವನ ಪರ್ಯಂತ ವೈರತ್ವವನ್ನು ಬೆಳೆಸ್ಕೊಂಡಿರ್ತಾನೆ. ಅದು ಸ್ಥೂಲವಾಗಿಲ್ಲ, ಮಾನಸಿಕವಾಗಿ ವೈರತ್ವ. ಅಪ್ಪನ ಕಂಡ್ರೆ ದ್ವೇಷ. ಈ ನನ್ನ ಮಗ ಒಂದು ರಿಮೋಟ್ ಎತ್ತಾಕಿದ್ದಕ್ಕೆ ಹಿಂಗೆಲ್ಲ ಒಡೆದು ನನ್ನ ಅವಮಾನಗೊಳಿಸ್ಬಿಟ್ಟು, ಅದು ಬಂದವ್ರ ನೆಂಟ್ರ ಮುಂದೆ. ಅಟ್ಲೀಸ್ಟ್ ಅಪ್ಪ ಅಮ್ಮ, ಅಣ್ಣ ತಂಗಿ, ಅಕ್ಕ ತಮ್ಮ ಯಾರೋ ಇದ್ದರೆ ಅದೊಂಥರ. ನೆಂಟರು ಬಂದಿದ್ದಾರೆ, 2-3 ಜನ ಹೊಸಬರು ಹೊರಗಡೆಯವರು ಬಂದಿದ್ದಾರೆ, ಅವ್ರ ಎದುರುಗಡೆ ಈ ಥರ ಹೊಡೆದ್ಬಿಟ್ರೆ ಖಂಡಿತವಾಗ್ಲೂ ಅವಮಾನ ಆಗುತ್ತೆ. ಸದ್ಯಕ್ಕೆ ಅವನು ಗಟ್ಟಿಪಿಂಡ ಆದ್ದರಿಂದ ಸೂಸೈಡ್ ಅಂತ ಕ್ರಿಯೆಗಳಿಗೆ ಹೋಗಲಿಲ್ಲ. ಹೆದರಿಸ್ತಾ ಅಳ್ದ. ಅಪ್ಪನಿಗೆ ಕೈ ಎತ್ತಕ್ಕಾಗಲ್ಲ, ಹೊಡೆಯೋಕ್ಕಾಗಲ್ಲ. ಯಾಕೆಂದರೆ ಅವನು ಸ್ವಲ್ಪ ದಪ್ಪ ಇದ್ದಾನೆ, 100 kg ಇದ್ದಾನೆ, ಅಪ್ಪ ಬಾಡಿ ಬಿಲ್ಡ್ರು. ಖಂಡಿತವಾಗ್ಲೂ ಅವನಿಗೆ ಎದುರಿಸೋಕ್ಕಾಗೋದಿಲ್ಲ. ಬಟ್ ಇದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಂಡಿರ್ತಾನೆ. ಇದೇ ರೀತಿ ಮಗನಿಗೆ ಈ ರೀತಿ ಶಿಕ್ಷೆ ಕೊಟ್ಟಂತಹ ಆ ಅವಿವೇಕಿ, ದಡ್ಡ ನನ್ನ ಮಗ, ಮೂರ್ಖ, ಒಂದು ಸಲ ಯಾರೋ ಒಬ್ಬ ಸ್ನೇಹಿತ, ಆ ಸ್ನೇಹಿತ ಕಾರ್ ತೊಗೊಂಡೋಗಿದ್ದಾನೆ. ಕಾರ್ ತೊಗೊಂಡೋಗಿ ಎಲ್ಲೋ ತಮಿಳ್ನಾಡಿಗೆ ಹೋಗ್ಬಿಟ್ಟು ಆಕ್ಸಿಡೆಂಟ್ ಮಾಡ್ಕೊಂಬಂದ್ಬಿಟ್ಟು ಒಂದು 3 ದಿವಸ ಆದಮೇಲೆ ಕಾರ್ ವಾಪಸ್ ಕೊಡ್ತೀನಿ ಅಂತಂದು ಒಂದು 5-6 ದಿವಸ 15 ದಿವಸ ಆದರೂ ವಾಪಸ್ ಕೊಡಲಿಲ್ಲ. ಇವನೇ ಒಂದು ದಿವಸ ಮನೆಗೆ ಹೋದ. ಆವಾಗ ಅವನ ಜೊತೆ ನಾನು ಹೋಗಿದ್ದೆ. ಅವನೇನು ಹೇಳ್ತಾನೆ, ಗುರು ತಪ್ಪಾಗೋಯ್ತು ಗುರು, ನಾನು ನಿನ್ನ ಕಾರ್ ಕೊಟ್ಟಿದ್ದೆ,
ಅಲ್ಲಿ ಬರ್ತಾ ಎಲ್ಲೋ ಆಕ್ಸಿಡೆಂಟ್ ಆಗೋಯ್ತು, ಹಂಗಾಗಿ ಏನು ಬೇಜಾರು ಮಾಡ್ಕೊಳ್ತೀವಿ ಅಂತ ಅಂದ್ಬಿಟ್ಟು ನಾನು ನಿನಗೆ ಹೇಳಲಿಲ್ಲ ಹಂಗೆ ಹಿಂಗೆ ಅಂತ. ಅಂದರೆ ಕಾರ್ ಈಸ್ಕೊಂಡು ಹೋದವನು ಶ್ರೀಮಂತನೇ, ಅವನೇನು ಬಡವ ಅಲ್ಲ, ಒಳ್ಳೆ ವ್ಯವಹಾರಸ್ಥ. ತಿಂಗಳಿಗೆ ಒಂದು 10-15 ಲಕ್ಷ ದುಡ್ಡು ಬರ್ತದೆ ಕೆಲಸ ಮಾಡಲಿಲ್ಲ ಅಂದರು. ಈ ರೀತಿ ಇರೋಂತಹ ವ್ಯಕ್ತಿ ನಿಜವಾಗ್ಲೂ ಅವನು ಸ್ನೇಹಿತನಾಗಿದ್ದರೆ ಅದು ಏನು ಡ್ಯಾಮೇಜ್ ಆಗಿದೆ ಅದನ್ನು ಹೋಗಿ ಶೋರೂಮ್ಗೆ ಹೋಗಿ ಹೊಸದು ಹಾಕಿಸ್ಕೊಂಡು ಬಂದ್ಬಿಡ್ತಾ ಇದ್ದ. ಬಟ್ ಅದನ್ನು ಹಾಕಿಸ್ಲಿಲ್ಲ. ದುಡ್ಡು ಉಳಿತಾಯ ಮಾಡೋದಕ್ಕೋಸ್ಕರ ಸ್ನೇಹಿತನಿಗೆ ಈ ರೀತಿ ಎಲ್ಲ ಒಂದು ಅತ್ಯದ್ಭುತವಾದ ಮುದ್ದಾದ ಬಲೆ ಹೆಣದ ಅಂತ ಒಂದು ಹಾಡಿದೆ. ಆ ರೀತಿ ಎಲ್ಲ ಒಂದು ಅದು ಮಾಡಿಬಿಟ್ಟೆ. ಅದಕ್ಕೆ ಯಾಕೋ ಶಿಷ್ಯ ಹಂಗೆಲ್ಲ ಬೇಜಾರು ಮಾಡ್ಕೊಳ್ತೀವಿ, ಹೋಗ್ಲಿ ಬಿಡ, ನಿನಗಿಂತ ಹೆಚ್ಚೇನೋ, ನಾನು ಮಾಡಿಸ್ತೀನಿ ಅಂದ್ಬಿಟ್ಟು ಸೀದಾ ತೊಗೊಂಡೋಗಿ ಅದನ್ನು ಶೋರೂಮಿಗೆ ಬಿಟ್ಟ. ನಾನು ಜೊತೆಯಲ್ಲೇ ಇದ್ದೆ. 37,000 ರೂಪಾಯಿ ಆಯಿತು. ಆ ಶೋರೂಮಲ್ಲಿ ಅದು ಏನು ಡ್ಯಾಮೇಜ್ ಆಗಿದೆ 37,000 ರೂಪಾಯಿ. ಅಂದರೆ ಫ್ರೆಂಡ್ಗೋಸ್ಕರ ತಪ್ಪು ಮಾಡಿರೋದು ಫ್ರೆಂಡು, ಗುದ್ದಿರೋದು ಅವ್ನು ರೆಡಿ ಮಾಡಿಸ್ಬೇಕು. 37,000 ಕೊಟ್ಟು ಅವ್ನು ಮಾಡಿಸಿಲ್ಲ, ಇವನೇ ಕಾರ್ ಕೊಟ್ಬಿಟ್ಟು ಫ್ರೆಂಡ್ಸ್ಗೋಸ್ಕರ ಇವನೇ ಹೋಗಿ ಶೋರೂಮ್ಗೆ ಹೋಗಿ ರೆಡಿ ಮಾಡಿಸ್ಕೊಂಡು ಬಂದ. ಅದಕ್ಕೆಲ್ಲ ಬೇಸರ ಮಾಡ್ಕೊಂಬೇಡ ಮಚ್ಚ, ಅದು ತೊಂದರೆ ಇಲ್ಲ ಅಂತ. ಅಂದರೆ ಇಲ್ಲಿ ತನಗೆ ಹುಟ್ಟಿದ್ದ ಮಗ ಒಂದು 3,000 ರೂಪಾಯಿ ರಿಮೋಟ್ ಹೊಡೆದಾಕಿದ್ದಕ್ಕೆ ಅವನಿಗೆ ಧರ್ಮದೇಟುಗಳು 20-30 ಧರ್ಮದೇಟು ಕೊಟ್ಟ. ಫ್ರೆಂಡು ದುಡ್ಡಿರೋನು, ಮಗ ದುಡಿತಾ ಇಲ್ಲ, ಅವನಿನ್ನೂ SLCನೋ ಫಸ್ಟ್ ಇಯರ್ ಏನೋ ಓದ್ತಾವನೆ, ಎಲ್ಲೋಗಿ ದುಡ್ಕೊಂಬತ್ತಾನೆ. ಆದರೂ ಅವನಿಗೆ ದುಡ್ಕೊಂಬ ಅಂತ ಕಟ್ಟಿದ್ರೆ ಅವನೇನೋ ದುಡ್ಕೊಂಬಂದು ಆ ರಿಮೋಟ್ನ ಕೊಟ್ಬಿಡೋನು. ಆದರೆ ಧರ್ಮದೇಟುಗಳನ್ನು ಹೊಡೆದು ತನಗುಟ್ಟಿರೋ ಮಗನಿಗೆ ಶಿಕ್ಷೆ ದಂಡವನ್ನು ವಿಧಿಸಿ, ಸ್ನೇಹಿತನಿಗೆ ಯಾವುದೇ ರೀತಿ ಶಿಕ್ಷೆನೂ ಇಲ್ಲ, ಯಾವುದೇ ರೀತಿ ದಂಡನೂ ಇಲ್ಲ. ಏನೋ ಕಾರ್ ತೊಗೊಂಡೋದನ್ನು ಬಡವ ಆಗಿದ್ದರೆ, ಯಾರೋ ಡ್ರೈವರು ಏನೋ ಎಮರ್ಜೆನ್ಸಿಗೆ ತೊಗೊಂಡೋದ, ಹಿಂಗೆ ಆಗೋಯ್ತು, ಅವನ ಹತ್ರ ದುಡ್ಡಿಲ್ಲ ಅಂದಿದ್ರೆ ಬೇಕಾದ್ರೆ ನಾನು ರೆಡಿ ಮಾಡಿಸ್ಬೋದು. ದುಡ್ಡು ಇದೆ, ತಿಂಗಳಿಗೆ 15-20 ಲಕ್ಷ ರೂಪಾಯಿ ಬಾಡಿಗೆ ಬರ್ತದೆ, ಅಂಥವನನ್ನು ಕ್ಷಮಿಸ್ಬಿಟ್ಟು ತನಗುಟ್ಟಿರೋ ಮಗನಿಗೆ ಹೊಡೆದಾಕ್ತ. ಇದೆಲ್ಲ ಏನು ಅಂತಂದರೆ ಎಷ್ಟು ತಪ್ಪಿಗೆ ಎಷ್ಟು ಶಿಕ್ಷೆ ದಂಡ ವಿಧಿಸಬೇಕು ಅನ್ನೋದು ಮನುಷ್ಯನಿಗೆ ಗೊತ್ತಾಗಲಿಲ್ಲ ಅಂದರೆ ಈ ಒಂದೆಲ್ಲ ನರಕ ಪ್ರಾಪ್ತಿ. ಈ ಒಂದು ಕೊನೆಗೆ ಏನಾಯಿತು ಕೇಳಿ. ಇದೆಲ್ಲ ನಾನು ಹೇಳ್ತಾ ಇರೋದು ಒಂದು 10 ವರ್ಷದ ಹಿಂದಿನ ಕತೆ. 10 ವರ್ಷದ ಹಿಂದಿನ ಕತೆ. ಈಗ ಒಂದು 7-8 ವರ್ಷ ಆದಮೇಲೆ ಈ ಧರ್ಮದೇಟು ಕೊಟ್ಟನಲ್ಲ ಮಗನಿಗೆ, ಇವನಿಗೆ ಕಿಡ್ನಿ ಫೇಲ್ಯೂರ್ ಆಗೋಯ್ತು. ಮೊದಲು ಹೋದ ಒಂದು ಕಿಡ್ನಿ ಫೇಲ್ಯೂರ್ ಅಂತ ಬಂತು, 2ನೇ ಸಲ ಹೋದ 2ನೇ ಕಿಡ್ನಿನೂ ಫೇಲ್ಯೂರ್ ಅಂತ ಬಂತು. ಈಗ ನಾನು ಅವನಿಗೆ ಹೇಳಿದೆ, ಮಾಡೇ ಅವ್ರು ಯಾರ್ಯಾರು ಫ್ರೆಂಡ್ಸ್ ಇದ್ದಾನೆ ಅವತ್ತು ನೀನು ಕಾರ್ ತೊಗೊಂಡು ಹೋಗ್ಬಿಟ್ಟು ನಿನಗೆ ಹಿಂಗೆಲ್ಲ ಕತೆ ಕಟ್ಬಿಟ್ಟು ನಿನ್ನ ಹತ್ರ 37,000 ರೂಪಾಯಿ ನಾಮ ಇಕ್ನಲ್ಲ, ಈ ನನ್ನ ಮಗನಿಗೆ ಕೇಳು, ಕಿಡ್ನಿ ಫೇಲ್ಯೂರ್ ಆಗಿದೆ ಕೊಡು ಅಂತ ಕೊಡ್ತಾನ ಅಂತ. ಕೊಡಲಿಲ್ಲ. ಯಾರ್ಯಾರನೋ ಊರಿನಲ್ಲಿರೋರ್ನೆಲ್ಲ ಕೇಳ್ದ, ಅಣ್ಣ ತಮ್ಮ ತಂಗಿ ಚಿಕ್ಕಪ್ಪ ದೊಡ್ಡಪ್ಪ ಮಾವ ಅತ್ತೆ ಎಲ್ಲರನ್ನೂ ಕೇಳ್ದ, ಯಾರೂ ಕೊಡಲಿಲ್ಲ. ಕೊನೆಗೆ ಮಗನ ಹೋಗಿ ಕೇಳ್ದ, ಒಂದು ಕಿಡ್ನಿ ಕೊಡೋ ಅಂತ. ಬೈದು ಕಳಿಸ್ಬಿಟ್ಟ ಮಗ, ನೀನು ನಮ್ಮ ಅಪ್ಪನೇ ಎಲ್ಲ ಹೋಗು, ಒಂದು ರಿಮೋಟ್ ಹೊಡೆದಾಕಿದ್ದಕ್ಕೆ ಇಷ್ಟರ ಮಟ್ಟಿಗೆ ನೀನು ಹೊಡೆದು ಬಡ್ದು ನನಗೆ ಇದು ಮಾಡಿದ್ಯಾ, ಇವಾಗ ನಾನು ನಿನಗೆ ಕಿಡ್ನಿ ಕೊಡಬೇಕಾ? ಕೊಡಲ್ಲ ಹೋಗು ಅಂತ, ಮನೆ ಬಿಟ್ಟು ಹೋಗ್ಬಿಡ್ತೀನಿ, ಬೇಕಾದ್ರೆ ನಿಂದು 1 ರೂಪಾಯಿ ಆಸ್ತಿ ಬೇಕಾಗಿಲ್ಲ, ನಾನು ನಿನ್ಗೆ ಕೊಡಲ್ಲ ಅಂತ ಅಂದ್ಬಿಟ್ಟು ರಿಜೆಕ್ಟ್ ಮಾಡ್ಬಿಟ್ಟ. ಕೊನೆಗೆ ಹಳೆ ಗಂಡನ ಪಾದವೇ ಗತಿ ಅಂತ ಹೆಂಡತಿನೇ ಕಿಡ್ನಿ ಕೊಟ್ಟಳು. ಸೊ ಇಲ್ಲಿ ಯಾವ ತಪ್ಪಿಗೆ ಯಾವ ಶಿಕ್ಷೆ, ಯಾವ ದಂಡ, ಇದನ್ನು ಚೆನ್ನಾಗಿ ತಿಳ್ಕೊಳ್ಳಿ. 100 ಗ್ರಾಮ್ ತಪ್ಪು ಮಾಡಿದರೆ 100 ಗ್ರಾಮ್, ನಾನು ನಿಮಗೆ ಗ್ರಾಮ್ ಲೆಕ್ಕದಲ್ಲಿ ಅದನ್ನೆಲ್ಲ ತೂಕ ಮಾಡೋಕ್ಕಾಗಲ್ಲ, ಅರ್ಥ ಆಗಲಿ ಅನ್ನೋದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಅದಕ್ಕೂ ಕೆಲವರು ನೆಗೆಟಿವ್ ಕಾಮೆಂಟ್ಗಳು ಹಾಕ್ಬಿಡ್ತಾರೆ. ಸೊ ಅವಿವೇಕಿಗಳು, ದಡ್ಡ ನನ್ನ ಮಕ್ಳು ಇರ್ತಾರೆ, ಅದಕ್ಕೆ ಹಾಕ್ಬಿಡ್ತಾರೆ. ದಯವಿಟ್ಟು ಹಂಗೆ ಹಾಕ್ಬೇಡಿ. ನಾನು ಹೇಳ್ತಾ ಇರೋದು ಇಷ್ಟು ತಪ್ಪಿಗೆ ಇಷ್ಟು ಶಿಕ್ಷೆ ಅಥವಾ ಇಷ್ಟು ದಂಡ ಅಷ್ಟೇ. ವೆರಿ ಸಿಂಪಲ್. ಏನೇ ತಪ್ಪು ಮಾಡಿದ್ರು ಅದಕ್ಕೆ ಶಿಕ್ಷೆ ದಂಡ ಕಟ್ಟಿಟ್ಟ ಬುತ್ತಿ. ಅದಕ್ಕೆ ನಿಸರ್ಗ ಕೊಡ್ತದೆ, ನಾವು ಕೊಡದೇ ಇದ್ರು. ಆದರೂ ಕೂಡ ನಾವೇನೋ ಮನೆಯಲ್ಲಿ ಬುದ್ಧಿ ಕಲಿಸ್ಬೇಕು ಅಥವಾ ಜ್ಞಾನ ಕಲಿಸ್ಬೇಕು ಅಥವಾ ಸೇಡಿಗೆ ಸೇಡು ಮುಯಿಗೆ ಮುಯಿ ತಿರ್ಸ್ಕೊಳ್ಬೇಕು ಅಂದರೆ ಮೊದಲು ಅದಕ್ಕೆ ಏನು ಅನ್ನೋದನ್ನ ತಿಳ್ಕೊಳ್ಬೇಕು. ಯಾವಾಗ ಇದು ಅಧಿಕವಾಗುತ್ತೋ ಆಗ ಸೂಸೈಡ್ ಮಾಡ್ಕೊಳ್ಳೋಕೆ ಹೊರಟು ಬಿಡ್ತಾನೆ. ಈಗ ಅವನು ಮಾಡಿರೋ ತಪ್ಪಿಗೆ ಅದು ಅವನಿಗೆ ಅರಿವಾಗುತ್ತೆ, ಪಶ್ಚಾತ್ತಾಪ ಅಂತಾರೆ. ಆ ರೀತಿ ಪಶ್ಚಾತ್ತಾಪ ಆಯಿತು ಅವನಿಗೆ ಯಾವಾಗ ಕಿಡ್ನಿ ಫೇಲ್ಯೂರ್ ಆದಾಗ. ಈಗ ಅವನು ಒಂದು ಸಲ ಸೂಸೈಡ್ಗೆ ಟ್ರೈ ಮಾಡ್ದ, ಸೂಸೈಡ್ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟ. ಬಟ್ ಸೂಸೈಡ್ ಮಾಡ್ಕೊಳ್ಳಿಲ್ಲ, ಆಗಲಿಲ್ಲ. ಯಾರೋ ಬಂದು ಕಾಪಾಡಿದ್ರು. ಅದೇನೋ ಆಯಿತು. ನಾನು ಹೋಗಿದ್ದೆ, ಕೌನ್ಸಿಲಿಂಗ್ ಕೂಡ ಮಾಡಿದೆ, ಎಲ್ಲವೂ ಕೂಡ. ಅಂದರೆ ಏನಕ್ಕೆ ಹಿಂಗಾಗುತ್ತೆ ಅಂದರೆ ಪ್ರತಿಯೊಬ್ಬ ವ್ಯಕ್ತಿ ಹೆವಿ ಮಾಡೋಕ್ಕೆ ಹೋಗ್ತಾನೆ. ಈ ರೀತಿ ಮಾಡಿ 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 ಅವನು ಜೀವನವನ್ನು ಕಳ್ಕೊಳ್ತಾನೆ, ಸರ್ವನಾಶ ಮಾಡ್ಕೊಳ್ತಾನೆ. ಆದ್ದರಿಂದ ಈ ರೀತಿ ದಯವಿಟ್ಟು ತಪ್ಪುಗಳನ್ನು ಮಾಡಬೇಡಿ. ಯಾರೋ ಒಬ್ಬಳು ಒಂದು ಕೆಲಸ ಬಿಟ್ಬಿಟ್ಟಿದ್ದಾಳೆ. 2012ರಲ್ಲಿ ಆ ಕಂಪ್ನಿಲಿ ಅವಳಿಗೆ ಸಾಕಷ್ಟು ಅವಮಾನ ಆಗಿದೆ, ಸಾಕಷ್ಟು
ಕೆಲವೊಂದು ಕೃತ್ಯಗಳು ನಡೆದಿವೆ. ಆದ್ದರಿಂದ ಕೃತ್ಯ ಅಂದರೆ ಏನು ಅಂತ ಬಹಳ ಅಲ್ಲ, ಸುಮ್ಮನೆ ಮನಸ್ತಾಪ, ಜಗಳ, ಮುಖಾಮುಖಿ ವಾಗ್ ಯುದ್ಧ ಅಂತ ಕರೀತಾರೆ, ಆ ರೀತಿ ಯುದ್ಧಗಳಾಗಿದೆ. ಅದನ್ನು 2012ರಲ್ಲಿ ಬಿಟ್ಟು ಈಗಲೂ ಕೂಡ ಕಂಪ್ನಿನ ದ್ವೇಷಿಸ್ತಾವಳೆ. ಆ ಕಂಪ್ನಿನ ದ್ವೇಷಿಸ್ತಾಳೆ, ಕಂಪ್ನಿಲಿರೋ ಮ್ಯಾನೇಜರು, ಆ ಕೆಲಸದಲ್ಲಿ ಯಾರ್ಯಾರು ಇರ್ತಾರೆ ಇವರೆಲ್ಲರನ್ನೂ ದ್ವೇಷಿಸ್ತಾವಳೆ. ಏನು ಅವನು ಅಂಥವ್ನು ಇಂಥವ್ನು, ನಾನು ಹಂಗೆ ಮಾಡಿಬಿಡ್ತೀನಿ, ಹಿಂಗೆ ಮಾಡಿಬಿಡ್ತೀನಿ. ಇದು 2012ರಲ್ಲಿ ನಡೆದಿರೋ ಘಟನೆ. ಇದು 2025, 13 ವರ್ಷಗಳು ಕಳೆದರೂ ಕೂಡ ಆಕೆ ಇನ್ನೂ ಅದನ್ನು ಇಟ್ಕೊಂಡೇ ಇದ್ದಾಳೆ. ಇಂಥವರೆಲ್ಲ ಸೂಸೈಡ್ ಮಾಡ್ಕೊಳ್ಳೋದು ಗ್ಯಾರಂಟಿ ಸೂಸೈಡ್ ಮಾಡ್ಕೊಳ್ತಾರೆ. ಕಾರಣ ಏನು ಅಂತಂದರೆ, ಕಂಪ್ನಿ ಬಿಟ್ಟು ರಿಸೈನ್ ಮಾಡಿ 13 ವರ್ಷ ಆಗಿದೆ, ಆದರೆ ತಲೆಯಿಂದ ಮನಮಸ್ತಿಷ್ಕದಿಂದ ರಿಸೈನ್ ಮಾಡೇ ಇಲ್ಲ ಅವಳಿನ್ನ. ಇವತ್ತೂ ದ್ವೇಷಿಸ್ತಾವಳು. ಅವ್ರು ಯಾರೂ ಇಲ್ಲವೂ ಇಲ್ಲ, ಎಲ್ಲ ಟ್ರಾನ್ಸ್ಫರ್ ಆಗೋದ್ರು ಬೇರೆ ಕಡೆ. ಪೂನಾಗ ಒಬ್ಬ ಹೋಗ್ಬಿಟ್ಟ, ಫಾರಿನ್ನಲ್ಲಿ ಒಬ್ಬ ಅವನೇ. ಅಲ್ಲಿ ಯಾರನ್ನ ಇವಳು ದ್ವೇಷಿಸ್ತಾ ಇದ್ದಾಳೋ ಅವ್ರು ಯಾರೂ ಆ ಕಂಪ್ನಿಲಿ ಕೆಲಸ ಮಾಡ್ತಾ ಇಲ್ಲ. ಆ ಕಂಪ್ನಿ ಮಾಲೀಕ ಬೇರೆಯವನಿಗೆ ಆ ಕಂಪ್ನಿನ ಮಾರ್ಬಿಟ್ಟವನೇ, ಆದರೂ ಕೂಡ ಇವಳು ದ್ವೇಷಿಸ್ತಾನೆ ಇದ್ದಾಳೆ. ಪ್ರತಿನಿತ್ಯ ಯಾರಾದರೂ ಸಿಕ್ಕಿದ್ರೆ ನೀನು ಯಾಕೆ ಹಿಂಗೆ ಅಂತ ಏನಾದರೂ ಕೇಳಿಬಿಟ್ರೆ, ಆ 2013ರಲ್ಲಿ 12ರಲ್ಲಿ ನಡೆದಂಥ ಘಟನೆಗಳನ್ನು ಮತ್ತೆ ಮರುಕಳಿಸ್ತಾಳೆ. ಹಿಂಗಾಯ್ತು ಹಂಗಾಯ್ತು ಅಂತ. ಇದೇನು ಅಂದರೆ, ನಡೆದೋಗಿದೆ ಘಟನೆ, ಏನೋ ತಪ್ಪು ನಡೆದಿದೆ, 1 kg ತಪ್ಪು ನಡೆದೋಯ್ತು, 1 kg ಶಿಕ್ಷೆ ದಂಡವನ್ನು ವಿಧಿಸಿದಾಯಿತು. ಆದರೆ ಈಕೆ ಟನ್ಗಟ್ಟಲೆ, 100 kg ಅಲ್ಲ, 1000 kg ಅಲ್ಲ, ಟನ್ಗಟ್ಟಲೆ ಅವಳಿಗೆ ಶಿಕ್ಷೆಗಳನ್ನು ಕೊಡ್ತಾನೆ ಅವಳು. ಇವತ್ತವರೆಗೂ ದಂಡವನ್ನು ವಿಧಿಸ್ತಾನೆ ಅವಳ ಎದುರುಗಡೆ ಏನಾದರೂ ಅವ್ರು ಬಂದರೆ ಸುಟ್ಬಿಟ್ಟು ಅವ್ರ ಚರ್ಮ ಸುಲ್ದಾಕ್ಬಿಡ್ತಾಳೆ. ಎದುರುಗಡೆ ಬಂದರೆ ಅಷ್ಟು ರೋಷ, ಅಷ್ಟೊಂದು ಕೋಪ. ಇದೆಲ್ಲ ಹೆವಿ ಆಗಿ ಏನಾಗುತ್ತೆ, ಪೂರ್ತಿ ಸರ್ವನಾಶ ಆಗುತ್ತೆ. ಯಾವಾಗ ಆ ಸೇಡನ್ನು ತೀರಿಸ್ಕೊಳ್ಳೋದಕ್ಕಾಗೋದಿಲ್ಲೋ, ಆ ಕಿಚ್ಚನ್ನು ಆರಿಸೋಕ್ಕಾಗೋದಿಲ್ಲೋ ಅಂಥವ್ರು ಏನು ಮಾಡ್ತಾರೆ, ಅಂತಿಮವಾಗಿ ಅವ್ರ ಹತ್ರ ಇರೋವಂಥ ಒಂದೇ ಒಂದು ಮಾರ್ಗ, ಅದು ಆತ್ಮಹತ್ಯೆ. ಕ್ಲೀನಾಗಿ ಸೂಸೈಡ್ ಮಾಡ್ಕೊಂಡು ಸತ್ತೋಗ್ಬಿಡ್ತಾರೆ. ಇದು ಎಲ್ಲವೂ ಕೂಡ ಸ್ನೇಹಿತರೆ, ಆಕೆ ದ್ವೇಷ ಮಾಡಿ ಕೊನೆಗೆ ಒಂದು ದಿವಸ ಆಕೆ ಸೂಸೈಡ್ ಮಾಡ್ಕೊಳ್ಳೋದು ಗ್ಯಾರಂಟಿ. ಯಾಕೆಂದರೆ ಈಗ ನನ್ನ ಹತ್ರ ಬಂದ ಮೇಲೂ ಕೂಡ ನಾನು ಆಕೆನ ತಡೆಗಟ್ಟೋದಕ್ಕೆ ಸಾಧ್ಯವಿಲ್ಲ. ಯಾಕೆ ತಡೆಗಟ್ಟೋಕ್ಕೆ ಸಾಧ್ಯವಿಲ್ಲ ಅದನ್ನು ಹೇಳ್ಬಿಡ್ತೀನಿ. 1ನೇ ಹಂತದಲ್ಲಿ ಅಂದರೆ ಫಸ್ಟ್ ಲೆವೆಲಲ್ಲಿ ಏನಾದರೂ ಇದ್ದರೆ, ಫಸ್ಟ್ ಸ್ಟೇಜಲ್ಲಿದ್ದರೆ ನಮಗೆ ಕಾಯಿಲೆಗಳಿರ್ತವೆ, ಗೊತ್ತಾಗೋದಿಲ್ಲ. ಸೆಕೆಂಡ್ ಸ್ಟೇಜ್ಗೆ ಏನಾದರೂ ಹೋದಾಗ ಅವಾಗ ಕೆಲವೊಂದೆಲ್ಲ ಸಿಂಪ್ಟಮ್ಸ್ಗಳು ಗೊತ್ತಾಗುತ್ತೆ. ಡಾಕ್ಟರ್ ಶಾಪ್ಗೆ ಹೋದಾಗ ಅವಾಗ ಅವರು ಐಡೆಂಟಿಫೈ ಮಾಡ್ತಾರೆ ನಿಮಗಿಂತಿಂಥ ಕಾಯಿಲೆಗಳಿದ್ದಾವೆ ಅಂತ. 3rd ಸ್ಟೇಜ್ಗೆ ಏನಾದರೂ ಹೋಗಿದ್ರೆ ಅದನ್ನು ಮೆಡಿಸನ್ ಕೊಡ್ತಾರೆ. ಅಂದರೆ 1 ವರ್ಷನೋ 3 ವರ್ಷನೋ 5 ವರ್ಷ 10 ವರ್ಷ, ಕೆಲವರು ಲೈಫ್ ಟೈಮ್ವರೆಗೂ ಮೆಡಿಸನ್ ತಗೊಂಡು ಕೆಲವೊಂದು ಕಾಯಿಲೆಗಳು. ಅಥವಾ 3rd ಸ್ಟೇಜ್ ಎಂಡ್ಗೆ ಏನಾದರೂ ಹೋಗ್ಬಿಟ್ಟಿದ್ರೆ ಅದನ್ನು ಆಪ್ರೇಷನ್ ಮಾಡಲೇಬೇಕು, ಬೇರೆ ದಾರಿ ಇಲ್ಲ. 4th ಸ್ಟೇಜ್ಗೆ ಹೋಗ್ಬಿಟ್ಟಿದ್ರೆ ಡಾಕ್ಟ್ರ್ ಅದನ್ನು ಆಪ್ರೇಷನ್ ಮಾಡೋದಿಲ್ಲ. ಇರೋಷ್ಟು ದಿವಸ ಇರಲಿ, ಚೆನ್ನಾಗಿ ತಿನ್ಕೊಂಡಿರಲಿ, ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಅಂದ್ಬಿಟ್ಟು ಬಿಟ್ಬಿಡ್ತಾರೆ. ಅವ್ರು ಆಪ್ರೇಷನ್ ಮಾಡೋದಿಲ್ಲ, ಮೆಡಿಸನ್ನು ಕೊಡೋದಿಲ್ಲ. ಸುಮ್ಮನೆ ಸಮಾಧಾನಕ್ಕೇನೋ ಒಂದು ಸ್ವಲ್ಪ ಅವ್ರಿಗೆ ಒಂಚೂರು ಪೇಯ್ನ್ ಕಿಲ್ಲರ್ ಏನಾದರೂ ಕೊಟ್ಟು ಕಳಿಸ್ತಾರೆ ಹೊರತು ಅವ್ರಿಗೆ ಆಪ್ರೇಷನ್ನು ಮತ್ತು ಮೆಡಿಸನ್ ಕೊಡೋದಿಲ್ಲ 4th ಸ್ಟೇಜ್ಗೆ ಹೋಗಿದ್ರೆ. ಅದೇ ರೀತಿ ಈಕೆ ನಾನು ಹೇಳಿದಂತಹ ಮಹಿಳೆ, ಅವಳು ಅಷ್ಟೇ. ನಾನು ತಡೆಯೋಕ್ಕಾಗೋದಿಲ್ಲ, ಸಾಧ್ಯವಿಲ್ಲ. ರೀಸನ್ ಏನು ಅದಕ್ಕೆ? ಯಾಕೆ ಅಂದರೆ, ಮೊದಲು ನಾವು ಮೆದುಳಲ್ಲಿ ಆ ವಿಷಯವನ್ನು ಇನ್ಸ್ಟಾಲ್ ಮಾಡ್ತೀರಿ. ಅದೊಂದು ಬೀಜದ ಥರ, ಸಸಿ ಥರ ಮೆದುಳಿಗೆ ಹಾಕ್ತೀರಿ. ಆ ಬೀಜ ನಿಧಾನಕ್ಕೆ ಮೊಳಕೆ ಹೊಡೆಯುತ್ತೆ, 2 ಚಿಗುರೆಲ್ಲ ಬರ್ತದೆ, ಸಣ್ಣ ಗಿಡ ಆಗುತ್ತೆ, ದೊಡ್ಡ ಗಿಡ ಆಗುತ್ತೆ, ಮರ ಆಗುತ್ತೆ. ಮರ ಆಗಿ ಹೆಮ್ಮರವೂ ಆಗಿಬಿಡುತ್ತೆ. ಈಗ ಹೆಮ್ಮರ ಆದಮೇಲೆ ಬೇಜಾನ್ ಫಲ ಕೊಡೋದಕ್ಕೆ ಶುರು ಮಾಡ್ತದೆ. ಹೊರಗಡೆ ಇರೋ ಫಲಗಳು ಪ್ರಾಣಿ ಪಕ್ಷಿಗಳು ಮನುಷ್ಯರು ಎಲ್ಲರೂ ತಿಂತಾರೆ, ಆದರೆ ಇಲ್ಲಿರೋ ಫಲನ ಯಾರೂ ತಿನ್ನಲ್ಲ, ಅವಳೇ ತಿನ್ನಬೇಕು. ಮೊದಲು ಈ ಮೈಂಡಲ್ಲಿ ಒಂದು ಬೀಜ ಹಾಕಿ ಆ ಬೀಜದಲ್ಲಿ ಹಂಗೆ ಬೆಳೆಸಿ ಹೆಮ್ಮರ ಮಾಡಿಬಿಟ್ಟವಳೆ. ನೆಕ್ಸ್ಟು ಮೆದುಳಿಂದ ಇಲ್ಲಿ ಹೃದಯಕ್ಕೆ ಬರ್ತದೆ, ಹೃದಯದಲ್ಲಿ ದ್ವೇಷ ಮಾಡೋದಕ್ಕೆ ಶುರು ಮಾಡ್ತಾಳೆ. ಈ ಹೃದಯದಲ್ಲಿ ಇಬ್ಬರೇ ಇರೋದು, ಒಬ್ಬರು ನಾವು ಪ್ರೀತಿಸೋವಂಥವ್ರು, ಮತ್ತೊಬ್ಬರು ನಾವು ದ್ವೇಷಿಸೋವಂಥವ್ರು. ಚೆನ್ನಾಗಿ ತಿಳ್ಕೊಂಬಿಡಿ, ಹೃದಯದಲ್ಲಿ ಇಬ್ಬರೇ ಇರೋಕ್ಕೆ ಸಾಧ್ಯ. ಒಂದು ಪರಮವೈರಿ, ಇನ್ನೊಂದು ಪರಮಾತ್ಮ ಇರ್ತಾನೆ, ನನಗಿಷ್ಟ ಇರೋ ವ್ಯಕ್ತಿ ಅಥವಾ ನಾವು ಪೂಜಿಸುವಂಥವ್ರು, ಆರಾಧಿಸುವಂಥ ಭಗವಂತ ಇಲ್ಲಿರ್ತಾನೆ. ಆ ಪರಮಾತ್ಮನ ಜೊತೆಗೆ ಪರಮವೈರಿಗಳನ್ನು ಇಟ್ಕೊಂಡಿರ್ತಾರೆ. ಎಂಥ ಮುಟ್ಟಾಳ್ರು ಅಂದರೆ, ಪರಮವೈರಿ ಇಬ್ಬರು ಒಂದೇ ಕಡೆ ಇರ್ತಾರೆ. ಅವನು ಹಂಗೆ ಮಾಡಿಬಿಟ್ಟ, ಅವನು ಹಿಂಗೆ ಮಾಡಿಬಿಟ್ಟ, ಅವನನ್ನು ಕೊಚ್ಚ
ಹಚ್ಚಾಕ್ಬಿಡ್ತೀನಿ, ಕಡ್ದಾಕ್ಬಿಡ್ತೀನಿ, ಸುಟ್ಟಾಕ್ಬಿಡ್ತೀನಿ, ಅವನಿಗೆ ಅದು ಮಾಡ್ಬಿಡ್ತೀನಿ, ಇದು ಮಾಡ್ಬಿಡ್ತೀನಿ, ಏನೂ ಮಾಡೋದಕ್ಕೆ ಸಾಧ್ಯವಿಲ್ಲ. ಆದರೂ ಇಲ್ಲಿ ದ್ವೇಷಿಸ್ತಾವನೆ. ಈಗ ಮನಮಸ್ತಿಷ್ಕಗಳಾಯಿತು. ನೆಕ್ಸ್ಟು ಇದು ದ್ವೇಷ ಹೆಚ್ಚಾಗ್ತಾ ಅಂದರೆ ಶಿಕ್ಷೆ ದಂಡ ಮಾಡಿರೋ ತಪ್ಪಿಗಿಂತ ಹೆಚ್ಚಾಗ್ತಾ ಆಗ್ತಾ ಏನಾಗುತ್ತೆ, ಮನಮಸ್ತಿಷ್ಕದಿಂದ ಬೇರೆ ಅವಯವಗಳಿಗೆ ಸ್ಪ್ರೆಡ್ ಆಗುತ್ತೆ. ಇದು ಹಾಗೆ ಮೂವ್ ಆಗುತ್ತೆ. ಬೇರೆ ಅವಯವಗಳು ಅಂದರೆ ಮೂಲ ಅವಯವಗಳು, ಕಣ್ಣು, ಮೂಗು, ನಮಗೆ ಪಂಚೇಂದ್ರಿಯಗಳೇನಿದೆ, ಕರ್ಮೇಂದ್ರಿಯಗಳೇನಿದೆ, ಅದಕ್ಕೆ ದೇಹದಲ್ಲಿರೋ ಎಲ್ಲ ಅವಯವಗಳು ಮೂಳೆಗೆ ಹೋಗುತ್ತೆ, ಮಾಂಸಕ್ಕೆ ಹೋಗುತ್ತೆ, ನರಮಂಡಲಕ್ಕೆ ಹೋಗುತ್ತೆ, ರಕ್ತಕ್ಕೆ ಹೋಗುತ್ತೆ, ಇಡೀ ಶರೀರದ ಎಲ್ಲ ಅವಯವಗಳಿಗೆ ಪ್ಲಸ್ ಕಣಗಳಲ್ಲೂ ಆ ದ್ವೇಷ ಅನ್ನೋದು ಸಂಪೂರ್ಣವಾಗಿ ಸ್ಪ್ರೆಡ್ ಆಗ್ಬಿಡ್ತದೆ. ಅಂದರೆ ನಮ್ಮ ಒಳಗಡೆ ಎಷ್ಟೋ ಬಿಲಿಯನ್, ಟ್ರಿಲಿಯನ್, ಜಿಲಿಯನ್ ಗಟ್ಟಲೆ ಸೂಕ್ಷ್ಮ ಕಣಗಳಿದ್ದಾವೆ, ಅಂದರೆ ಸೂಕ್ಷ್ಮ ಜೀವಿಗಳಿದ್ದಾವೆ. ಆ ಎಲ್ಲ ಜೀವಿಗಳಿಗೂ ಇವಳು ಈ ರೋಷ ದ್ವೇಷವನ್ನು ಹಾಕ್ಬಿಡ್ತಾಳೆ. ಹಿಂಗಾದಾಗ ಎಲ್ಲದಕ್ಕೂ ಒಂದೂ ಬಿಡದೇನೆ ಸಂಪೂರ್ಣವಾಗಿ ಆ ದ್ವೇಷ ಹೊರಗಡೆ ಹೋಯ್ತು, ಒಳಗಡೆ ಹೋಗ್ಬಿಡ್ತು ಅಂದರೆ ಕಣಗಳಲ್ಲಿ, ಆಗ ಸಾಯೋದು ಗ್ಯಾರಂಟಿ ಅಂತ ಫಿಕ್ಸ್. ಅದು ನ್ಯಾಚುರಲ್ ಡೆತ್ ಆಗಿರ್ಬೋದು, ಅದೇನೋ ಬ್ರೈನ್ ಹ್ಯಾಮರಿಂಗ್ ಅಂತಾರೆ ಡಾಕ್ಟ್ರು, ಮೆಡಿಕಲಲ್ಲಿ ವಿಚಿತ್ರವಾಗಿರೋಂಥ ಹೆಸರುಗಳೆಲ್ಲ ಬರ್ತವೆ. ಇವನು ಇದಕ್ಕೆ ಸತ್ತ, ಹಾರ್ಟ್ ಅಟ್ಯಾಕ್ ಆಯಿತು, ಇನ್ನೊಂದಾಯಿತು ಅಂತ. ಬಟ್ ಸ್ಪಿರಿಚುವಲಲ್ಲಿ, ನೇಚರಲ್ಲಿ, ನಿಸರ್ಗದಲ್ಲಿ, ಸೃಷ್ಟಿಯಲ್ಲಿ, ಬ್ರಹ್ಮಾಂಡದಲ್ಲಿ ಇದೇನು ಅಂದರೆ ಎಲ್ಲ ಸೆಲ್ಸ್ಗಳಿಗೂ ಅದು ಹೋಗ್ಬಿಡ್ತು ಅಂದರೆ ಅವನು ಸೀದಾ ಶಿವನ ಪಾದ ಸೇರ್ಕಂಡ ಅಂತ ಅರ್ಥ. ಅದು ಸೂಸೈಡ್ ಆಗಿರ್ಬೋದು, ಇನ್ನೊಂದು ಮರ್ಡರ್ ಆಗಿರ್ಬೋದು, ಬೇರೆ ಯಾವುದೋ ಒಂದು ರೂಪದಲ್ಲಿ ಅದು ಮುಗಿದೋಯ್ತು. ಆದ್ದರಿಂದ ಇದೇ ಯೋಗ ಕ್ರಿಯೆ, ಇದು ನೆಗೆಟಿವ್ ಆತ್ಮಹತ್ಯೆಗೆ. ಪಾಸಿಟಿವ್ಗೂ ಇದೇ ಥರ ಆಗುತ್ತೆ. ಯಾರು ಈಕೆ ದ್ವೇಷಿಸಿ ಕೊನೆಗೆ ಸೂಸೈಡ್ ಮಾಡ್ಕೊಳ್ಳೋವರೆಗೂ ದ್ವೇಷಿಸ್ತಾಳೆ, ಒಂದು ದಿವಸ ಹೋಗ್ಬಿಡ್ತಾಳೆ ಅಥವಾ ಹೋಗ್ಬಿಡ್ತಾನೆ. ಜ್ಞಾನಿಗಳಿರ್ತಾರಲ್ಲ, ಇವರು ಅಷ್ಟೇ ಪ್ರತಿಯೊಂದು ವಿಚಾರಗಳನ್ನು, ಸದ್ವಿಚಾರಗಳನ್ನು ಮನಮಸ್ತಿಷ್ಕಕ್ಕೆ ಮೊದಲು ತಗೊಂಡು ಎಲ್ಲ ಅವಯವಗಳಿಗೆ ಕಳಿಸಿ ನಿಧಾನವಾಗಿ ಶರೀರದ ಎಲ್ಲ ಅಂಗಾಂಗಗಳಿಗೆ, ಪ್ರತಿಯೊಂದು ಸೆಲ್ಸ್ಗೂ ಕೂಡ ಆ ಒಂದು ಪಾಸಿಟಿವ್ ಮೆಸೇಜನ್ನು ಮಾಡಿ ಅವನು ಲೀನವಾಗ್ಬಿಡ್ತಾನೆ ಬ್ರಹ್ಮಾಂಡದಲ್ಲಿ. ಅವತಾರ್ ಬಾಬಾಜಿ ಇವರು ಎಲ್ಲಿದ್ದಾರೆ ಇವತ್ತು? ಇವರು ಶರೀರ ಎಲ್ಲಿ? ಸತ್ರ ಇವರು? ಖಂಡಿತವಾಗಲಿಲ್ಲ. ಅದು ಲೀನವಾಗ್ಬಿಟ್ರು. ಅಂದರೆ ಬ್ರಹ್ಮಾಂಡದಲ್ಲಿ, ಪ್ರಕೃತಿಯಲ್ಲಿ, ಪಂಚಭೂತಗಳಲ್ಲಿ ಲೀನವಾಗ್ಬಿಟ್ರು. ಈಗಲೂ ಇದ್ದಾರೆ, ಆದರೆ ದೈಹಿಕ ರೂಪದಲ್ಲಿ ಇಲ್ಲ. ಅವರು ಮಾಯ ಆಗ್ಬಿಟ್ರು, ಡಿಸಪೇರ್ ಆಗ್ಬಿಟ್ಟಿದ್ದಾರೆ. ಸೊ ಆದ್ದರಿಂದ ಇಲ್ಲಿ ಎಲ್ಲವೂ ಕೂಡ ಚೆನ್ನಾಗಿ ತಿಳ್ಕೊಳ್ಳಿ. ಬಹಳ ಮೂಲವಾದ ವಿಚಾರ, ಮುಖ್ಯವಾದ ವಿಚಾರ ತಿಳಿಸ್ತಾ ಇದ್ದೀನಿ. ಪ್ರತಿಯೊಂದು ತಪ್ಪಿಗೆ ಸೂಕ್ತವಾದ ಅಥವಾ ಯೋಗ್ಯವಾದ ಶಿಕ್ಷೆ ಮತ್ತು ದಂಡವನ್ನು ವಿಧಿಸಿದಾಗ ಅದು ಅದ್ಭುತ. ಕೆಲವೊಬ್ಬರು ಅತ್ತೆ ಸೊಸೆ ಜಗಳ ಬರ್ತಾರೆ, ನಮ್ಮತ್ತೆ ನನಗೆ ಹಿಂಗೆ ಕಿರುಕುಳ ಕೊಡ್ತಾಳೆ, ನಾನು ಸೂಸೈಡ್ ಮಾಡ್ಕೊಂಬಿಡೋಣ ಅನಿಸುತ್ತೆ, 2-3 ಸಲ ನಾನು ನೇಣು ಹಾಕೊಂಬಿಟ್ಟಿದ್ದೆ, ಬಟ್ ಆದರೂ ನಾನು ಬದುಕ್ಬಿಟ್ಟೆ, ಪಾಪಿ ನಾನು, ವಟ ಅಂತಲೇ ಇರ್ತಾಳೆ ಅಂತ. ಅಂದರೆ ಮನೆಯಲ್ಲಿ ಇದು ಎಲ್ಲರ ಮನೆ ತಪ್ಪಾಗುತ್ತೆ. ಕೆಲವೊಬ್ಬರು ಮನೆಗಳಲ್ಲಿ ಸಹಜ ಇದು. ಅಂದರೆ ಒಂದು 60% ಅಷ್ಟು ಈ ಅತ್ತೆ ಸೊಸೆ ಜಗಳ. ಏನಕ್ಕೆ ಜಗಳ ಆಡ್ತಾರೆ ಅತ್ತೆ ಸೊಸೆ? ಯಾಕೆ ಸೊಸೆನ ಮಗಳು ಅಂತ ಒಪ್ಕೊಳ್ಳೋದಿಲ್ಲ, ಅಥವಾ ಸೊಸೆ ಯಾಕೆ ಅಮ್ಮ ಅಂತ ಒಪ್ಕೊಳ್ಳೋದಿಲ್ಲ? ಯಾರಾದ್ರಲ್ಲೂ ಒಬ್ಬರಲ್ಲಿ ಒಪ್ಕೊಂಡಿರ್ತಾರೆ. ಕೆಲವರು ಹಾವು ಮುಂಗ್ಸಿ ಥರ ಜಗಳ ಆಡ್ತಾ ಇರ್ತಾರೆ. ಮತ್ತು ಕೆಲವರು ಒಬ್ಬರು ಸೈಲೆಂಟ್ ಆಗಿರ್ತಾರೆ, ಬಟ್ ಇನ್ನೊಬ್ಬರು ನೆಮ್ಮದಿಯಾಗಿರೋದಕ್ಕೆ ಬಿಡೋದಿಲ್ಲ. ಈ ಸೈಕೋಸೊಮೆಟಿಕ್ ಪ್ರಾಬ್ಲಮ್ ಅಂತಾರೆ ಇದಕ್ಕೆ, ಅಂದರೆ ಮನೋಜನ್ಯ ಸಮಸ್ಯೆಗಳು. ಈ ಕೆಲವರು ಸೈಕೋಗಳು ಏನು ಮಾಡ್ತಾರೆ, ಒಂದು ಗುಂಡು ಹೊಡೆದ್ಬಿಟ್ಟು ಅವನು ಸತ್ತೋಗ್ಬಿಟ್ಟವನೆ. ಸತ್ತೋದ ಮೇಲೆ ಸುಮಾರು 200-300 ಬುಲೆಟ್ಗಳನ್ನು ಇಳಿಸಿದ್ದಾನೆ. ಸತ್ತೋಗ್ಬಿಟ್ಟವನು, ಸತ್ತೋದ್ಮೇಲೆ ಇಳಿಸವನೆ. ಯಾಕೆಂದ್ರೆ ಅಷ್ಟು ದ್ವೇಷ. ಅದೇ ರೀತಿ ಕೆಲವೊಬ್ಬರು ಮನೆಗಳಲ್ಲಿ ಅತ್ತೆ ಸೊಸೆ ತಪ್ಪು ಮಾಡಿರ್ತಾಳೆ, ಅದಕ್ಕೆ ಚೆನ್ನಾಗಿ ಬೈದು ಬಿಟ್ಟಿರ್ತಾಳೆ, ಬಟ್ ಸಾಯೋವರೆಗೂ ಅದನ್ನ ಇಟ್ಕೊಂಡು ರುಬ್ತಾ ಇರ್ತಾಳೆ. ಯಾವತ್ತೋ ಮದುವೆ ಆದ ಬಂದಾಗ ಅವಳು ಮಾಡಿರೋ ತಪ್ಪನ್ನ ಇವತ್ತರೆಗೂ ಹಾಕೊಂಡು ರುಬ್ತಾನೆ ಇರ್ತಾಳೆ. ಯಾಕಮ್ಮ ಹಳೇದನ್ನ ಹಾಕೊಂಡು ರುಬ್ತಾ ಇದೆಯಾ ಅಂತ ಕೇಳಿದ್ರೆ, ಈಗ ನಾನು ಹೇಳಿದ್ಮೇಲೆ ಹಳೇದು ಬಿಟ್ಬಿಟ್ಲು, ಹೊಸಾದು ಹಿಡ್ಕೊಂಡ್ಳು. ಇವಳು ಮೊನ್ನೆ ಹಿಂಗೆ ಮಾಡಿದ್ಲು, ಅದನ್ನ ಹಾಕೊಂಡು ರುಬ್ಬೋದು. ಅಂದರೆ ರುಬ್ಬಕ್ಕೆ ಏನೋ ಒಂದು ಬೇಕಲ್ಲಿ, ಅದಕ್ಕೋಸ್ಕರ ಅದನ್ನ ಹಾಕೊಂಡು ರುಬ್ಬೋದು. ಈಗ ಹಿಂಗೆ ವಟ ಹೇಳಿ ಸೊಸೆ ತಪ್ಪು ಮಾಡಿದಾಳೆ, ಇಲ್ಲ ಅಂತಲ್ಲ, 100 ಗ್ರಾಮ್ ತಪ್ಪು ಮಾಡಿದ್ದಾಳೆ. ಇವಳು 1000 kg ಆ ತಪ್ಪಿಗೆ ಶಿಕ್ಷೆ ಮತ್ತು ದಂಡವನ್ನು ವಿಧಿಸ್ಬಿಟ್ಟವಳತ್ತೆ. ಈಗ ವಿಧಿಸೋದ್ರಿಂದ ಇವಳು ಪಾಪಿ. ಇವಳಿಗೆ ಎಷ್ಟು ರೀತಿ ಸಮಸ್ಯೆಗಳು ಬರ್ತಾವೋ,
ಇವ್ರಿಗೆಲ್ಲ ಏನು ಅಂದರೆ ಅಂತಿಮ ಘಟ್ಟದಲ್ಲಿ ಸಿಗ್ತದೆ. ಅಂದರೆ ಇವಳು ಸಾಯೋ ಪರಿಸ್ಥಿತಿ ಬಂದಾಗ ಇದೆಲ್ಲವೂ ಕೂಡ ಗೋಚರ ಆಗುತ್ತೆ ಮನುಷ್ಯನಿಗೆ. ಅವಳು ಸಾಯೋ ಸಮಯದಲ್ಲಿ ಈ ಶಿಕ್ಷೆ ಮತ್ತು ದಂಡವನ್ನು ಪ್ರಾಕೃತಿಕವಾಗಿ ಅಂದರೆ ನೈಸರ್ಗಿಕಕ್ಕಿಂತಲೂ ಹೆಚ್ಚಾಗಿ ಯಾರ್ಯಾರು ಕೊಟ್ಟಿರ್ತಾರೋ ಇವ್ರದ್ದು ಅಂತಿಮ ಸಾವಲ್ಲಿ ಗೊತ್ತಾಗುತ್ತೆ, ನಾನು ಏನೇನು ತಪ್ಪು ಮಾಡಿದೆ, ನಾನು ಎಲ್ಲಿ ಎಡುವುದೆ ಅನ್ನೋದು ಕ್ಲೀನಾಗಿ ಗೊತ್ತಾಗುತ್ತೆ. ಇವಳು ಸಹಿಸ್ಕೊಂಡು ಕೊನೆಗೆ ಇವಳೇನು ಮಾಡ್ತಾಳೆ, ಗಂಡನಿಗೆ ಕಿವಿ ತುಂಬಿಟ್ಟು ಸಪ್ರೇಟ್ ಮಾಡ್ಕೊಂಡು ಹೋಗ್ತಾಳೆ, ಇಲ್ಲಾಂದರೆ ಡಿವೋರ್ಸ್ ಆಗ್ಬಿಡ್ತದೆ, ಇಲ್ಲ ಮನೆ ಬಿಟ್ಟು ಬಂದ್ಬಿಡ್ತಾಳೆ, ಯಾವುದೋ ಒಂದು ರೂಪದಲ್ಲಿ ಸಪ್ರೇಟ್ ಆಗ್ಬಿಡ್ತಾಳೆ. ಎಷ್ಟು ಅಂತ ತಡ್ಕೊಳಕ್ಕಾಗುತ್ತೆ. ಈಗ ಸೊಸೆ ಕಾಲಿಗೆ ಬಿದ್ದು ಕ್ಷಮೆ ಕೇಳಾಯಿತು, ಬಾಯಲ್ಲಿ ಮಾತಲ್ಲಿ ಕ್ಷಮೆ ಕೇಳಾಯಿತು, ನಿಮ್ಗೆ ಹೆಂಗೆ ಬೇಕು ಹಂಗೆ ನಡ್ಕೊಳ್ತೀನಿ ಅಂತ ಮಾತುಕತೆ ಕೂಡ ಕೊಟ್ಟಾಯಿತು. ಕೊಟ್ಟಾದ್ಮೇಲೂ ಕೂಡ ಮತ್ತೆ ತಿರ್ಗಾ ಹಿಂಗೆ ಕಿರಿಕಿರಿ ಮಾಡ್ತಾ ಇದ್ರೆ ಯಾರ್ಯಾರೆಲ್ಲ, ನಾನು ಕೇವಲ ಅತ್ತೆ ಸೊಸೆ ಜಗಳ ಹೇಳ್ತಾ ಇಲ್ಲ, ಯಾರೋ ಸ್ನೇಹಿತರು ಜಗಳ ಹೇಳ್ತಲ್ಲ, ಗಂಡ ಹೆಂಡತಿ ಜಗಳ ಹೇಳ್ತಲ್ಲ, ಇಲ್ಲಿ ಪ್ರತಿಯೊಬ್ಬ ಮಾನವನಿಗೂ ಹುಟ್ಟಿದ ನಂತರ ಸಾಯೋವರೆಗೂ ನ್ಯಾಚುರಲ್ ಡೆತ್ ಅಂತಾರೆ. ಆ ನ್ಯಾಚುರಲ್ ಡೆತ್ ಅಂದರೆ ಏನು ಗೊತ್ತಿಲ್ಲ, ಅದನ್ನು ಇನ್ನೊಂದು ಸತ್ಸಂಗ ಕಾರ್ಯಕ್ರಮದಲ್ಲಿ ಬೇಕಾದ್ರೆ ಹೇಳ್ತೀನಿ, ವಾಟ್ ಈಸ್ ನ್ಯಾಚುರಲ್ ಡೆತ್ ಅಂತ. ಈ ನ್ಯಾಚುರಲ್ ಡೆತ್ ಬರಬೇಕಂದ್ರೆ ಮನುಷ್ಯನಿಗೆ ಶಿಕ್ಷೆ ಮತ್ತು ದಂಡವನ್ನು ನಾವು ವಿಧಿಸುವಂಗಿಲ್ಲ. ಯಾರಾದರೂ ವಿಧಿಸಿದ್ರೂ ಕೂಡ ಅದಕ್ಕೆ ತಕ್ಕಂಗೆ ಇರಬೇಕೇ ಹೊರತು ಅದಕ್ಕಿಂತ ಹೇರಳವಾಗಿ ಅಧಿಕವಾಗಿ ನಾವು ಶಿಕ್ಷೆ ದಂಡವನ್ನು ವಿಧಿಸಿದಾಗ ಅದು ನಿಸರ್ಗ ನಮ್ಮನ್ನು ಪಾಪಿಗಳನ್ನಾಗಿ ಕನ್ವರ್ಟ್ ಮಾಡಿಬಿಡುತ್ತೆ, ಪರಿವರ್ತನೆ ಮಾಡುತ್ತೆ, ರೂಪಾಂತರಣಗೊಳಿಸುತ್ತೆ. ಇದು ನಮಗೆ ಸಾವನಲ್ಲಿ ಗೊತ್ತಾಗುತ್ತೆ ಯಾವ ರೀತಿ ಏನು ಅಂತ. ದಯವಿಟ್ಟು ಯಾರ್ಯಾರು ನೋಡ್ತಾ ಇದ್ದೀರಾ ಈ ವಿಡಿಯೋಗಳನ್ನು, ಅತ್ತೆ ನೋಡ್ತಾ ಇದ್ದೀರಾ, ಸೊಸೆ ನೋಡ್ತಾ ಇದ್ದೀರಾ, ಹೆಣ್ಣು ಮಕ್ಕಳ ಗಂಡು ಮಕ್ಕಳ, ಅಥವಾ ನಾನು ಹೇಳ್ದಂಗೆ ಅಧಿಕವಾಗಿ ಶಿಕ್ಷೆ ದಂಡವನ್ನು ವಿಧಿಸೋಂಥವ್ರು, ಇವರೆಲ್ಲರಿಗೂ ಕೂಡ ಯಾಕೆ ಹಾರ್ಟ್ ಅಟ್ಯಾಕ್ ಬರುತ್ತೆ, ಯಾಕೆ ಕಿಡ್ನಿ ಫೇಲ್ಯೂರ್ ಆಗುತ್ತೆ, ಯಾಕೆ ಬ್ರೈನ್ ಟ್ಯೂಮರ್ ಆಗುತ್ತೆ, ಇದೆಲ್ಲ ಏನು ಅಂದರೆ ಇವರು ಅಧಿಕವಾಗಿ ಶಿಕ್ಷೆ ದಂಡವನ್ನು ವಿಧಿಸೋಕೆ ಹೋಗಿ ಪಾಪ ಇವರೇ ವಿಧಿಸ್ಕೊಂಡ್ಬಿಡ್ತಾರೆ. ಅದು ಇವರೇ ಬಂದ್ಬಿಡ್ತದೆ. ಇಲ್ಲಿ ನಾನು ಹೇಳೋದು ಸುಳ್ಳು ಅಂದ್ಕೊಳ್ಳಿ, ಅಥವಾ ಎದುರುಗಡೆ ಹೇಳೋರು ಸುಳ್ಳು ಅಂದ್ಕೊಳ್ಳಿ. ಈ ಹಿಪ್ನೋಥೆರಪಿ ಮಾಡಿದಾಗ, ಟ್ರಾನ್ಸ್ಗೆ ಹಾಕಿದಾಗ, ಆ ಟ್ರಾನ್ಸಲ್ಲಿ ಎಲ್ಲವೂ ಕೂಡ ಬಹಳ ಬಹಳ ಅತ್ಯದ್ಭುತವಾದ ಉತ್ತರಗಳು ಸಿಗ್ತವೆ. ನನಗಂತೂ ಪರಮ ರಹಸ್ಯಗಳೆಲ್ಲ ತಿಳಿದೋಗ್ಬಿಟ್ಟಿದೆ ಈ ಟ್ರಾನ್ಸಿಂದ, ಹಿಪ್ನೋಥೆರಪಿಯಿಂದ. ಪಾಸ್ಟ್ ಲೈಫ್ ರಿಗ್ರೆಷನ್ ಥೆರಪಿ ಆರ್ ಫ್ಯೂಚರ್ ಲೈಫ್ ಪ್ರೋಗ್ರೆಷನ್ ಥೆರಪಿ, ಇದೆರಡರಲ್ಲೂ ಕೂಡ ಅದ್ಭುತವಾದ ರಹಸ್ಯಗಳು ಹೊರಗೆ ಬರ್ತವೆ, ಒಂದೊಂದಾಗಿ ಹೊರಗೆ ಬರ್ತವೆ. ಆದ್ದರಿಂದ ಸಾಕಷ್ಟು ಇಲ್ಲಿ ಹಿಪ್ನೋಥೆರಪಿ ಮಾಡಿರೋದ್ರಿಂದ ನನಗೆ ಅದರಿಂದ ಗೋಚರವಾದಂಥ ವಿಷಯಗಳನ್ನು ನಿಮ್ಮೊಂದಿಗೆ ಹಂಚ್ಕೊಳ್ತಾ ಇದ್ದೀನಿ. ದಯವಿಟ್ಟು ಪ್ರತಿಯೊಬ್ಬರು ನಾನು ಹೇಳೋ ವಿಚಾರಗಳನ್ನು ಚೆನ್ನಾಗಿ ಗಮನ ಕೊಟ್ಟು ಆಲಿಸಿ ಮನನ ಮಾಡಿ ಅನಲೈಸ್ ಮಾಡಬೇಕು. ನಾನು ಹೇಳ್ತಾ ಇರೋದನ್ನು ಸರಿ ಅಂತ ಒಪ್ಕೊಂಬೇಡಿ, ಅನಲೈಸ್ ಮಾಡಿ. ನಾನು ಹೇಳ್ತಾ ಇರೋದೆಲ್ಲವೂ ನನ್ನ ಅನುಭವದಿಂದ ಸತ್ಯ ಆಗಿರ್ಬೋದು, ನಿಮ್ಮ ಅನುಭವದಿಂದ ಸುಳ್ಳಾಗಿರ್ಬೋದು, ಬಟ್ ನಿಸರ್ಗದ ಅನುಭವದಲ್ಲಿ ಯಾವುದು ಸತ್ಯ ಸುಳ್ಳು ಅಂತಿಲ್ಲ. ಅದು ಪ್ರತಿಯೊಂದನ್ನು ಕೂಡ ಕರೆಕ್ಟಾಗಿ ಪರ್ಫೆಕ್ಟಾಗಿ ಜಡ್ಜ್ ಮಾಡೋದು. ಅದಕ್ಕೆ ಎಲ್ಲರೂ ಹೇಳ್ತಾರೆ ಭಗವಂತ ನೋಡ್ಕೊಳ್ತಾನೆ, ಖಂಡಿತವಾಗ್ಲೂ ಭಗವಂತ ನೋಡ್ಕೊಳ್ತಾನೆ. ಭಗವಂತ ಅಂದರೆ ನಿಸರ್ಗ ನೋಡ್ಕೊಳ್ತದೆ. ಅವ್ರು ಏನೇ ತಪ್ಪು ಮಾಡಿದ್ರು ಶಿಕ್ಷೆ ದಂಡ ಇಲ್ಲಿ ಕಟ್ಟಿಟ್ಟ ಬುತ್ತಿ, ಅದಕ್ಕೆ ಯಾರೂ ಮೀರೋದಕ್ಕೆ ಸಾಧ್ಯವೇ ಇಲ್ಲ. ಪ್ರತಿಯೊಬ್ಬರಿಗೂ ಇದು ಸೂಕ್ತ, ಪ್ರತಿಯೊಬ್ಬರಿಗೂ ಇದು ನಡೀತದೆ. ಆದ್ದರಿಂದ ಈ ಎರಡೂ ವಿಚಾರಗಳನ್ನು ಬಹಳ ಬಹಳ ಮಾರ್ಮಿಕವಾದಂಥ ನನ್ನ ಅನುಭವದ ಸತ್ಯವನ್ನು ನಿಮ್ಮೊಂದಿಗೆ ಹಂಚ್ಕೊಂಡಿದ್ದೀನಿ. ನೀವು ಬಹಳ ಜೋಪಾನವಾಗಿ ಪ್ರತಿಯೊಂದು ಶಿಕ್ಷೆ, ಪ್ರತಿಯೊಂದು ತಪ್ಪಿಗೆ, ಮೋಸಕ್ಕೆ, ಪ್ರತಿಯೊಂದು ಏನೇ ನಡೆದರೂ ಕೂಡ ನಿಮ್ಮ ಎದುರುಗಡೆ ಇರುವಂತಹ ವ್ಯಕ್ತಿ ಯಾರೇ ಆಗಲಿ, ಸ್ನೇಹ ಸಂಬಂಧದಲ್ಲಿ ಯಾರೇ ಇದ್ದರೂ ಸರಿ, ಗಂಡಾಗಿರಲಿ, ಹೆಣ್ಣಾಗಿರಲಿ, ಮಕ್ಕಳಾಗಿರಲಿ, ಹಿರಿಯರಾಗಿರಲಿ, ಯಾರೇ ಆದರೂ ಕೂಡ ಯಾರನ್ನು ದ್ವೇಷಿಸಕ್ಕೆ ಹೋಗ್ಬೇಡಿ. ಯಾವಾಗ ನೀವು ದ್ವೇಷ ಸ್ಟಾರ್ಟ್ ಮಾಡ್ತೀರ ನಿಮ್ಮ ಹೃದಯಕ್ಕೆ ಹೊಡೆತ ಬೀಳ್ತದೆ, ನಿಮ್ಮ ಅವಯವಗಳಿಗೆ ಹೊಡೆತ ಬೀಳ್ತದೆ, ನಿಮ್ಮ ಕೆಲವೊಂದು ನರಮಂಡಲಕ್ಕೆ ಹೊಡೆತ ಬೀಳ್ತದೆ, ನಿಮ್ಮ ಮೂಳೆಗಳು ಸವಿಯೋದಕ್ಕೆ ಸ್ಟಾರ್ಟ್ ಆಗ್ತವೆ. ಇಲ್ಲಿ ಎರಡು ನಿಮಗೆ ಬಹಳ ಸ್ಪಷ್ಟವಾಗಿ ಹೇಳ್ಬಿಡ್ತೀನಿ. ಇಲ್ಲಿ ಸ್ಥೂಲವಾದ ಕಾಯಿಲೆಗಳು, ಸೂಕ್ಷ್ಮವಾದ ಕಾಯಿಲೆಗಳು ಅಂತ ಎರಡು ಕಾಯಿಲೆಗಳಿದೆ. ಸ್ಥೂಲವಾದ ಕಾಯಿಲೆ ಡಾಕ್ಟರ್ ಶಾಪ್ಗೆ ಹೋದರೆ ನಿಮಗೆ ಅದೇನೋ ಟೆಸ್ಟ್ ಕೊಡ್ತಾರೆ, ಎಕ್ಸ್ರೇ, ಸ್ಕ್ಯಾನಿಂಗು, ಜೆರಾಕ್ಸು, ಆ ಟೆಸ್ಟ್, ಈ ಟೆಸ್ಟ್, ಅದರಲ್ಲೆಲ್ಲ ಸಿಕ್ಬಿಡ್ತದೆ. ಇವನಿಗೇನೋ ಹಾರ್ಟ್ ಅಟ್ಯಾಕ್ ಇದೆ, ಇವನಿಗೇನೋ ಕ್ಯಾನ್ಸರ್ ಇದೆ, ಇನ್ನೊಂದಿದೆ ಅಂತ. ಇನ್ನೊಂದು ಆಕೆಗೆ ಪ್ರಾಬ್ಲಮ್ ಇದೆ ದೇಹದಲ್ಲಿ. ಡಾಕ್ಟರ್ ಬಳಿ ಹೋದರೆ ಎಲ್ಲ ನ್ಯೂಟ್ರಲ್ ಇದೆ, ನಾರ್ಮಲ್ ಇದೆ. ಅಂದರೆ ಯಾವುದು ಅಲ್ಲಿ ಪ್ಲಸ್ ಡಾಕ್ಟರ್ ಏನು ಮಾಡ್ತಾರೆ, ಪ್ಲಸ್ ಇರಬೇಕು, ಮೈನಸ್ ಇರಬೇಕು, ಅವಾಗ ಟ್ರೀಟ್ಮೆಂಟ್ ಶುರು ಮಾಡ್ತಾರೆ. ಅಲ್ಲಿ ಪ್ಲಸ್ಸು ಇಲ್ಲ, ಮೈನಸ್ಸು ಇಲ್ಲ, ಎಲ್ಲ ನ್ಯೂಟ್ರಲ್ ಇದೆ. ನ್ಯೂಟ್ರಲ್ ಇರೋದ್ರಿಂದ ಡಾಕ್ಟ್ರು ಕೈ ಎತ್ಬಿಟ್ರು. ಈಗ ನನ್ನಂಥವ್ರ ಬಳಿ ಹೀಲರ್ ಯಾರು ಇರ್ತಾರೋ ಅವ್ರ ಬಳಿ ಹೋಗ್ತಾರೆ. ಈಗ ನನ್ನ ಹತ್ರ ಬಂದಿದ್ರು ಹೀಲರ್ ಬಳಿ.
ನನಗಿದನ್ನು ವಾಸಿ ಮಾಡಿ, ಕುತ್ತಿಗೆ ನೋವ್ತಾ ಇದೆ, ಸೊಂಟ ನೋವ್ತಾ ಇದೆ. ಅದು ಸ್ಕ್ಯಾನಿಂಗಲ್ಲಿ ಸಿಕ್ಕಲಿಲ್ಲ, ಎಕ್ಸ್ರೇಲಿ ಸಿಕ್ಕಲಿಲ್ಲ, ಬ್ಲಡ್ ಚೆಕಪ್ಪಲ್ಲಿ ಸಿಕ್ಕಲಿಲ್ಲ, ಯಂತ್ರಲ್ಲೂ ಸಿಕ್ಕಿಲ್ಲ, ಬಟ್ ಕುತ್ತಿಗೆ ನೋವ್ತಾ ಇದೆ. ಆಕೆ ಮಲ್ಕೊಳಕ್ಕಾಗಲ್ಲ, ಕುತ್ಕೊಳ್ಳೋಕ್ಕಾಗಲ್ಲ, ನಿಂತ್ಕೊಳ್ಳೋಕ್ಕಾಗಲ್ಲ, ಯಾವಾಗಲೂ ಹಿಂಗೆ ಅಂತಲೇ ಇರ್ತಾಳೆ. ಈಗ ಅದನ್ನು ಹೀಲ್ ಮಾಡಬೇಕು, ಎನರ್ಜೈಸ್ ಮಾಡಬೇಕು. ದೈವಿಕ ಪರಿಹಾರ ಚಿಕಿತ್ಸೆ ಅಂತ ಕರೀತಾರೆ ಇದಕ್ಕೆ. ಹಂಗಾಗಿರೋದ್ರಿಂದ ಅದಕ್ಕೆ ನಾವು ಹೀಲ್ ಮಾಡಿದ್ರೆ ಮಾತ್ರನೇ ಹೋಗುತ್ತೆ ಹೊರತು ಇಲ್ಲಾಂದ್ರೆ ಹೋಗೋದಿಲ್ಲ. ಅದೇ ರೀತಿ ನೀವು ಏನೇನು ಪಾಪಕೃತ್ಯಗಳನ್ನು ಮಾಡಿರ್ತೀರ ಅಥವಾ ತಪ್ಪಿಗೆ ಶಿಕ್ಷೆ ದಂಡವನ್ನು ನಿಸರ್ಗಕ್ಕಿಂತಲೂ ಅಧಿಕವಾಗಿ ವಿಧಿಸಿರ್ತೀರ, ಆ ವಿಧಿಸಿದಾಗ ಈ ರೀತಿ ಎಲ್ಲ ಸಮಸ್ಯೆಗಳು, ಸೂಕ್ಷ್ಮಕ್ಕೆ ಸಂಬಂಧಪಟ್ಟಂಥ ಕಾಯಿಲೆಗಳು ನಿಮ್ಮನ್ನು ಆವರಿಸ್ಕೊಳ್ತವೆ. ಖಂಡಿತವಾಗಲೂ ಮೂಳೆಯನ್ನು ಸವಸುತ್ತೆ, ನರಮಂಡಲವನ್ನು ವೀಕ್ ಮಾಡಿಸುತ್ತೆ, ಮಾಂಸಖಂಡಗಳನ್ನು ಕುಬ್ಜಗೊಳಿಸುತ್ತೆ, ಅಂದರೆ ಟೈಟ್ ಮಾಡುತ್ತೆ. ಕೆಲವೊಂದು ಸಮಸ್ಯೆಗಳು, ನ್ಯೂನ್ಯತೆಗಳು ದೈಹಿಕವಾಗಿ ನಿಮಗೆ ಗೋಚರವಾಗುತ್ತೆ. ಇದೆಲ್ಲವೂ ಮಾಡೋವಂಥ ಕಾಯಿಲೆಗಳು ಇದೆ. ನಿಜವಾಗ್ಲೂ ಇಲ್ಲೆಲ್ಲ ಸುಮ್ಮನೆ ಹೇಳ್ತಾರೆ ಇವತ್ತಿನ ಫುಡ್ ಸರಿ ಇಲ್ಲ, ಹಿಂದಿನ ಕಾಲದಲ್ಲಿ ಫುಡ್ ಭಾಳ ಚೆನ್ನಾಗಿತ್ತು, ಅದ್ಭುತವಾಗಿತ್ತು, ನಾವೆಲ್ಲ ಗಟ್ಟಿಮುಟ್ಟಿಗಿದ್ರಿ, ಹಂಗೆ ಹಿಂಗೆ ಅಂತ. ಫುಡ್ಡು ಏನೂ ಮಾಡೋಕ್ಕಾಗಲ್ಲ. ಆ ಪರಿಸ್ಥಿತಿ ಕಾಲಾನುಸಾರವಾಗಿ ಯಾವ್ಯಾವ ರೀತಿ ಯಾರ್ಯಾರಿಗೆ ಏನೇನು ಬೇಕು ಎಲ್ಲವೂ ಕೂಡ ಸಿಗ್ತಾ ಇರ್ತದೆ. ಅದು ನಿಸರ್ಗ ಮಾಡ್ತಾ ಇದೆ. ಅದಲ್ಲ, ನಿಮ್ಮ ಆಲೋಚನೆಗಳು, ನೀವು ಮಾಡುವಂಥ ಪಾಪಕೃತ್ಯಗಳು, ಈ ಕೃತ್ಯಗಳು ಗೊತ್ತಿಲ್ಲದೇ ನಡೆದಂತಹ ಎಷ್ಟೊಂದು ಕೃತ್ಯಗಳು, ಆ ಕೃತ್ಯಗಳಿಂದ ನಿಮಗೆ ಈ ರೀತಿ ಎಲ್ಲ ಕಾಯಿಲೆಗಳು ಬರ್ತವೆ ಹೊರತು ಖಂಡಿತವಾಗ್ಲೂ ನೀವು ಯಾರೋ ಹೇಳ್ದಂಗೆ ಈ ರೀತಿಯೆಲ್ಲ ನಮಗೆ ಏನದು ಊಟದಲ್ಲಿ ಸತ್ವ ಇಲ್ಲ, ಇವತ್ತೆಲ್ಲ ಕೆಮಿಕಲ್ ಫುಡ್ಡು, ಆದ್ದರಿಂದ ಏನೂ ಮಾಡೋಕ್ಕಾಗೋದಿಲ್ಲ, ತಿನ್ನಲೇಬೇಕು, ಬೇರೆ ದಾರಿ ಇಲ್ಲ. ನೀವು ಕೆಮಿಕಲ್ ಫುಡ್ಡು ಅಂತ ಪ್ರತಿಯೊಂದೂ ಬಯೋನೋಕ್ಯುಲರ್ ಇಟ್ಬಿಟ್ಟು ಮೈಕ್ರೋಸ್ಕೋಪಲ್ಲಿ ನೋಡಿ ಅಂತ ತಿನ್ನೋಕ್ಕಾಗೋದಿಲ್ಲ. ಹಂಗೆ ತಿಂದೊಬ್ಬ ನಾನು 100 ವರ್ಷ ಬದುಕ್ತೀನಿ ಅಂದ್ಬಿಟ್ಟು ಮೈಕಲ್ ಜಾಕ್ಸನ್ ಹೋಗ್ಬಿಟ್ಟ, ಮುಂಚೆನೇ ಹೋಗ್ಬಿಟ್ಟ. ಖಂಡಿತವಾಗ್ಲೂ ಇವೆ ಯಾವುದು ಸಾಧ್ಯವಿಲ್ಲ. ಮೂಲವಾಗಿ ಪ್ರತಿಯೊಂದು ಘಟನೆಗಳು, ನಾವು ಮನಸ್ಥಿತಿ, ಪರಿಸ್ಥಿತಿ, ವಾತಾವರಣ, ಈ ಮೂರೇ ಇರೋದು ಜಗತ್ತಲ್ಲಿ. ಈ 3 ಶಕ್ತಿಗಳು ನಮ್ಮನ್ನು ಆಳ್ತಾ ಇರ್ತವೆ: ಮನಸ್ಥಿತಿ, ಪರಿಸ್ಥಿತಿ, ವಾತಾವರಣ. ಒಂದು ಸಲ ವಾತಾವರಣ ಹೊಡೆಯುತ್ತೆ, ಪರಿಸ್ಥಿತಿ ಹೊಡೆಯುತ್ತೆ, ಮನಸ್ಥಿತಿ ಹೊಡೆಯುತ್ತೆ. ಇದರಲ್ಲಿ ಎಲ್ಲದಕ್ಕಿಂತ ಮೋಸ್ಟ್ ಪವರ್ಫುಲ್ ವೆಪನ್ ಯಾವುದು ಅಂದರೆ ಮನಸ್ಥಿತಿ. ಆ ಮನಸ್ಥಿತಿ ನಿಜವಾಗಲೂ ಮನುಷ್ಯನನ್ನು ಅಳಿಸೋದು ಅದೇ, ಬೆಳೆಸೋದು ಅದೇ, ಉಳಿಸೋದು ಅದೇ, ಎಲ್ಲನೂ ಅದೇ ಮಾಡೋದು. ಅಳಿಸೋದು ಅದೇ, ಬೆಳೆಸೋದು ಅದೇ, ಉಳಿಸೋದು ಅದೇ. ಇದು ಬಿಟ್ಟು ಬೇರೆ ಏನೂ ಮಾಡೋದಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ನಾನು ಹೇಳಿರೋಂಥ ಎಲ್ಲ ವಿಚಾರಗಳನ್ನು ಗಮನ ಕೊಟ್ಕೊಳ್ಳಿ. ಯಾರಿಗಾದರೂ ಆ ರೀತಿ ಥಾಟ್ಸ್ ಬಂದರೆ ನೇರವಾಗಿ ಬಂದು ಭೇಟಿ ಮಾಡಿ, ನಿಮ್ಮ ಪೂರ್ವಾಪರಗಳನ್ನು, ಹಿನ್ನೆಲೆಯನ್ನು ತಿಳಿದು ನಿಮ್ಮ ಸಮಸ್ಯೆಗೆ ಮೂಲ ಹುಡುಕಿ ಪರಿಹಾರ ಮಾರ್ಗದರ್ಶನಗಳನ್ನು ನೀಡಲಾಗುತ್ತೆ ಶುಭೋದಿನಿ ಆಧ್ಯಾತ್ಮಿಕ ಪರಿಹಾರ ಕೇಂದ್ರದಲ್ಲಿ. ನೀವು ನೇರವಾಗಿ ಬಂದು ಭೇಟಿ ಮಾಡಿ. ಯಾರಿಗಾದರೂ ಅಪಾಯಿಂಟ್ಮೆಂಟ್ ಬೇಕು ಅಂದರೆ ದಯವಿಟ್ಟು ಕಾಲ್ ಮಾಡಬೇಡಿ, ವಾಟ್ಸಪ್ಗೆ ಐ ನೀಡ್ ಅಪಾಯಿಂಟ್ಮೆಂಟ್ ಅಂತೇಳಿ ನನಗೆ ಒಂದು ಮೆಸೇಜ್ ಕಳಿಸಿದ್ರೆ ನಾನು ನಿಮಗೆ ಡೀಟೇಲ್ ಕಳಿಸ್ತೀನಿ. ಒಂದು 3-4 ದಿವಸ ಮುಂಚಿತವಾಗಿ ಇಂಥ ದಿವಸ ಬರ್ತೀನಿ ಅಂದರೆ ಯಾವ ಸಮಯಕ್ಕೆ ಬರಬೇಕು ಅನ್ನೋದನ್ನು ಹೇಳ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ನಾಳೆ ಮತ್ತೆ ಭೇಟಿಯಾಗೋಣ ಮತ್ತಷ್ಟು ಸತ್ವಭರಿತ ವಿಚಾರಗಳೊಂದಿಗೆ. ಎಲ್ಲರೊಳಗಡಗಿರುವ ಭಗವಂತನಿಗೆ ನನ್ನ ಭಕ್ತಿಪೂರ್ವ ಪ್ರಣಾಮಗಳು. ಸರ್ವೇ ಜನೋ ಸುಖಿನೋ ಭವಂತು. ಶುಭರಾತ್ರಿ.